ಕೊಟ್ಟ ಲಿಂಗದ ನೇಮಾವ ಮರೆಯದೆ ಪ್ರಾಣಲಿಂಗದ ಪರಿಚಾರವ ಮಾಡುವವರಾರೂ ಇಲ್ಲ. ಕೊಟ್ಟ ಲಿಂಗದ ನೇಮಾವ ಮರೆಯದೆ ಪ್ರಾಣಲಿಂಗದ ಪರಿಚಾರವ ಮಾಡುವವರಾರೂ ಇಲ್ಲ. ಪ್ರಾಣಲಿಂಗವ ಸೊಯ್ಧಾನವ ಮಾಡು ಮಗನೇ. ಆರೋ ಹಿರಿಯರೆಲ್ಲರಿಗೆ ಶರಣ ಸಂಬಂಧ ಸಾಲದ ಕಾರಣ. ಆರು ಹಿರಿಯರೆಲ್ಲರಿಗೆ ಶರಣ ಸಂಬಂಧ ಸಾಲದ ಕಾರಣ. ನೆರೆಜಗಳವ ನಾಳಿಗೊಂಬ ಕೂಡಲ ಚೆನ್ನ ಸಂಗಯ್ಯ. ನೆರೆಜಗಳವ ನಾಳಿಗೊಂಬ ಕೂಡಲ ಚೆನ್ನ ಸಂಗಯ್ಯ. ಪ್ರಾಣಲಿಂಗವ ಸೊಯ್ಧಾನವ ಮಾಡು ಮಗನೇ ಎಂದು ಶ್ರೀ ಗುರು ಲಿಂಗವ ಕೊಟ್ಟ ಏಕಾಂತದಲ್ಲಿ. ಪ್ರಾಣಲಿಂಗವ ಸೊಯ್ಧಾನವ ಮಾಡು ಮಗನೇ. ಪ್ರಾಣಲಿಂಗವ ಸೊಯ್ಧಾನವ ಮಾಡು ಮಗನೇ. ಸದಾಕಾಲ ಸ್ಮರಣೀಯರಾದ ಗುರುದೇವರನ್ನು ಹೃದಯಾರೆ ಧ್ಯಾನಿಸಿಕೊಂಡು ಪ್ರವಚನ ಕಾರ್ಯದಲ್ಲಿ ಭಾಗಿಗಳಾದ ತಮ್ಮೆಲ್ಲರಲ್ಲಿ ಶರಣಾರ್ಥಿಗಳು. ನಮಗೆಲ್ಲ ಗುರುಗಳು ಉಪದೇಶವನ್ನು ಕೊಟ್ಟು ಉದ್ಧಾರ ಮಾಡಬೇಕು ಅಂತ ಪ್ರಯತ್ನ ಮಾಡ್ತಾರೆ. ಕಾಲಕಾಲಕ್ಕೆ ಗುರುಗಳು ಆ ಕಾರ್ಯವನ್ನು ಮಾಡ್ತಾನೆ ಬಂದಿರುವಂತಹದ್ದು. ಆಯಾ ಧರ್ಮದಲ್ಲಿ ಆಯಾ ಸಂಪ್ರದಾಯದಲ್ಲಿ ಬೇರೆ ಬೇರೆ ವಿಧಾನಗಳನ್ನು ಅನುಸರಿಸಿ ದೀಕ್ಷೆಯನ್ನು ಕೊಡುವಂತಹ, ಉಪದೇಶವನ್ನು ಮಾಡುವಂತಹ, ಸದ್ಭಕ್ತಾದಿಗಳನ್ನು ಉದ್ಧಾರ ಮಾಡುವಂತಹ ಕಾರ್ಯವನ್ನು ಮಾಡ್ತಾ ಬಂದಿರುವಂತಹದ್ದು. ಅದರಲ್ಲಿ ವಿಶೇಷವಾಗಿ ಶರಣ ಧರ್ಮದಲ್ಲಿ ಲಿಂಗವನ್ನು ದೀಕ್ಷೆಯಾಗಿ ಕೊಡುವಂತಹ ಒಂದು ಪದ್ಧತಿ. ಕೆಲವು ಕಡೆ ಮಂತ್ರವನ್ನ ದೀಕ್ಷೆಯಾಗಿ ಪಡ್ಕೊಳ್ಳುವಂಥದ್ದಿದೆ, ಇಲ್ಲಿ ಲಿಂಗವನ್ನ ದೀಕ್ಷೆಯಾಗಿ ಪಡ್ಕೊಳ್ಳುವಂತಹ ಪದ್ಧತಿ ಇದೆ. ಲಿಂಗ ಅದು ಪರಮಾತ್ಮನ ಕುರುಹು, ಪರಮಾತ್ಮನ ಒಂದು ಲಾಂಛನ, ಚಿಹ್ನ, ಸಾಧನಾ ಕುರುಹು, ಸಾಧನೆಗೆ ಬೇಕಾಗಿರುವ ವಸ್ತು. ಪರಮಾತ್ಮನ ಚುಳುಕಾದ ಚೇತನ, ಶರಣ ಧರ್ಮದ ಪ್ರಾಣ, ಹೀಗೆಲ್ಲ ಮಾತುಗಳನ್ನು ನಾವು ಕೇಳ್ತೀವಿ. ಲಿಂಗವನ್ನ 21 ವನಸ್ಪತಿಗಳಿಂದ ತಯಾರು ಮಾಡ್ತಾರೆ ಅಂತ ಕೇಳ್ತೀವಿ. ಒಳಗಡೆ ಈಶ್ವರನ ರೂಪವಾಗಿರುವ ಪೀಠಕ, ಅದು ಜೀವಾತ್ಮನ ಸಂಕೇತ. ಹೊರಗಡೆ ಏನಪ್ಪಾ ಅಂತ ಕೇಳಿದ್ರೆ ಅದು ಪರಮಾತ್ಮನ ಸಂಕೇತ ಅಂತ ಹೇಳ್ತಾರೆ. ಒಳಗಿರುವುದು ಹೊರಗಿರುವುದು ಬೇರೆ ಬೇರೆ. ಒಳಗಡೆ ಪೀಠಕ, ಮೇಲ್ಗಡೆ ಕಂತೆ. ಅದಕ್ಕೇನಪ್ಪಾ ಅಂದ್ರೆ ಹೊಳಪು ಬರುವ ಹಾಗೆ ಎಣ್ಣೆಯ ಕಂತೆಯನ್ನ, ಕರ್ಪೂರ ಕಂತೆಯನ್ನ, ತುಪ್ಪದ ಕಂತೆಯನ್ನ ಕೊಡ್ತಕ್ಕಂಥದ್ದು. ಆ ಲಿಂಗವನ್ನ ಗುರುಗಳ ಮುಖಾಂತರವಾಗಿ ಪಡ್ಕೊಳ್ಳುವಂಥದ್ದು. ದೀಕ್ಷೆಯ ಮಾಡುವ ಮೂಲಕ
ಹಸ್ತ ಮಸ್ತಕ ಸಂಯೋಗವನ್ನ ಮಾಡುವ ಮೂಲಕ, ಕಿವಿಯಲ್ಲಿ ಮಂತ್ರವನ್ನ ಹೇಳುವ ಮೂಲಕ, ಆಚಾರ ವಿಚಾರಗಳನ್ನು ತಿಳಿ ಹೇಳುವ ಮೂಲಕ, ಕ್ರಮಬದ್ಧವಾಗಿ ಲಿಂಗ ಪೂಜೆಯನ್ನ ಮಾಡಿಕೊಳ್ಳುವ ವಿಧಾನವನ್ನು ತಿಳಿಸುವ ಮೂಲಕ, ಇಷ್ಟಲಿಂಗವಿಡಿದು ಪ್ರಾಣಲಿಂಗವನ್ನು, ಪ್ರಾಣಲಿಂಗವಿಡಿದು ಭಾವಲಿಂಗವನ್ನು, ಭಾವಲಿಂಗವಿಡಿದು ಬಯಲಾಗುವ ದಾರಿಯನ್ನ ಹೇಳುವ ವಿಧಾನಕ್ಕೆ ಲಿಂಗ ದೀಕ್ಷಾ ಅಂತ ಕರೀತಾ ಬಂದಾರ. ಈ ಲಿಂಗವನ್ನ ಎಲ್ಲರೂ ಪಡ್ಕೊಳ್ಬಹುದು. ಯಾವ ಜಾತಿ ಆದರೇನು, ಯಾವ ಧರ್ಮವಾದರೇನು ಎಲ್ಲರೂ ಕೂಡ ಈ ಲಿಂಗವನ್ನ ಪಡ್ಕೊಳ್ಬಹುದು, ದೀಕ್ಷೆಯಾಗಿ ತಗೋಬಹುದು. ಇದಕ್ಕೆ ಯಾವ ಬಂಧನ ಇಲ್ಲ. ಎಲ್ಲ ಜಾತಿಯವರು ತಗೋಬಹುದು, ಎಲ್ಲ ಧರ್ಮದವರು ತಗೋಬಹುದು. ತನ್ನ ಆತ್ಮ ಕಲ್ಯಾಣವನ್ನ ಮಾಡ್ಕೋಬೇಕು ಅನ್ನುವ ಅಪೇಕ್ಷೆ ಇರುವ ಯಾರಾದರೂ ಕೂಡ ಲಿಂಗವನ್ನ ಪಡ್ಕೋಬಹುದು. ಹೆಣ್ಮಕ್ಕಳಾದರೂ ಪಡ್ಕೊಳ್ಬಹುದು, ಗಂಡು ಮಕ್ಕಳಾದರೂ ಪಡ್ಕೋಬಹುದು, ಸಣ್ಣ ಮಕ್ಕಳಾದರೂ ಪಡ್ಕೋಬಹುದು, ಹಿರಿಯರಾದರೂ ಕೂಡ ಪಡ್ಕೊಳ್ಬಹುದು. ಈ ಲಿಂಗವನ್ನ ನಾವು ಗುರುಗಳ ಮುಖಾಂತರವಾಗಿ ಪಡ್ಕೋಬೇಕು. ಗುರುಗಳು ತಮ್ಮ ಸಾಧನಾ ಶಕ್ತಿಯನ್ನ ಬಳಸಿ, ತಮ್ಮ ಸ್ವಾನುಭವವನ್ನ ಬಳಸಿ ನಮಗನೇಕ ಉಪದೇಶವನ್ನ ಮಾಡಿ, ಲಿಂಗದ ನೆಲೆಕಲೆಗಳನ್ನ ತಿಳಿಸಿ, ಯೋಗ್ಯ ಮಾರ್ಗವನ್ನ ಬೋಧಿಸಿ, ಕಿವಿಯಲ್ಲಿ ಮಂತ್ರ ಹೇಳಿ, ಇದು ಸಾಧನೆಯ ಕುರುಹು, ಇದು ಪರಮಾತ್ಮನ ಚುಳುಕಾದ ಚೇತನ, ಸಾಧನೆಗೆ ಬೇಕಾಗಿರುವ ವಸ್ತು ಎಲ್ಲ ಖರೆ. ಇದನ್ನು ತಯಾರು ಮಾಡೋದು ವನಸ್ಪತಿಯಿಂದ ಅಂದ್ವಿ, ಕಂತೆಯನ್ನು ಕೊಡ್ತಾರೆ ಅಂದ್ವಿ, ಪೀಠಕವನ್ನು ಇಡ್ತಾರೆ ಅಂತ ನೋಡಿದ್ವಿ. ಒಳಗಡೆ ಪತ್ರಿಕಾಯಿಯನ್ನು ಇಟ್ಟು ಕೂಡ ಲಿಂಗವನ್ನು ತಯಾರು ಮಾಡುವಂತಹದ್ದಿದೆ. ಪೀಠಕ ಪತ್ರಿಕಾಯಿ ಏನೂ ಇಲ್ಲದೆಯೂ ಕೂಡ ಲಿಂಗವನ್ನು ತಯಾರು ಮಾಡುವಂಥದ್ದಿದೆ. ಲಿಂಗವನ್ನ ಹೆಬ್ಬೆರಳಿನ ಒಂದು ಗಾತ್ರಕ್ಕೆ ತಯಾರು ಮಾಡುವಂತಹದ್ದು. ಇನ್ನು ಸಾಧನೆಯ ಬಗ್ಗೆ ಒಲವಿರೋರು ಅದನ್ನ ನಿಂಬೆ ಗಾತ್ರ, ಕೆಲವರು ಪತ್ರಿಕಾಯಿ ಗಾತ್ರಕ್ಕೂ ಕೂಡ ಮಾಡಿಸಿಕೊಳ್ಳುವಂತಹದ್ದುಂಟು. ಲಿಂಗವನ್ನ ಒಟ್ಟಾರೆ ಗುರುಮುಖೇನ ಪಡ್ಕೊಳ್ಳುವಂಥದ್ದಿದೆ. ಅದನ್ನ ಕ್ರಮವರಿತು ಪೂಜೆ ಮಾಡಿಕೊಳ್ಳುವಂಥದ್ದಿದೆ. ಬರೀ ಪೂಜೆ ಮಾಡೋದಲ್ಲ, ಲಿಂಗ ಧ್ಯಾನವನ್ನ, ಲಿಂಗಾಂಗ ಯೋಗವನ್ನ, ತ್ರಾಟಕ ಯೋಗವನ್ನ, ಶಿವಯೋಗವನ್ನ ಆಚರಿಸಬೇಕು ಅಂತ ಹೇಳ್ತಾರೆ. ಲಿಂಗಾಂಗ ಯೋಗ ಅಂದ್ರೆ ಪೂಜೆ ಆದ ಮೇಲೆ, ಅಷ್ಟವಿಧಾರ್ಚನೆಯ ಪೂಜೆ ಆದ ಮೇಲೆ ನೀರನ್ನ, ವಿಭೂತಿಯನ್ನ, ಗಂಧವನ್ನ, ಹೂವನ್ನ, ಪತ್ರೆಯನ್ನ, ಧೂಪವನ್ನ, ದೀಪವನ್ನ ಎಲ್ಲವನ್ನ ಬಳಸಿ, ಗಂಟೆಯನ್ನ, ಮಂತ್ರವನ್ನ ಇವೆಲ್ಲ ಬಳಸಿ ಪೂಜೆಯನ್ನ ಮಾಡಿಕೊಳ್ತೀವಿ. ಅಷ್ಟವಿಧಾರ್ಚನೆ, ಷೋಡಶೋಪಚಾರ ಅಂತ ಮಾಡುವಂಥ ರೂಢಿ ಮೊದಲೆಲ್ಲ ಇದ್ದದ್ದು. ಏನಪ್ಪಾ ಅಂದ್ರೆ, ಆ ಲಿಂಗಕ್ಕೆ ಪೂಜೆಯನ್ನ ಸಲ್ಲಿಸಿದ ಮೇಲೆ ಲಿಂಗಕ್ಕೆ ಬಟ್ಟೆಯನ್ನ ಉಡಿಸುವಂತಹದ್ದು, ಕನ್ನಡಿಯನ್ನ ತೋರಿಸುವಂತಹದ್ದು, ಛತ್ರಿಯನ್ನ ಹಿಡಿಯುವಂತಹದ್ದು, ಚವರಿಯನ್ನ ಬೀಸುವಂತಹದ್ದು, ಹಾಡು ಹಾಡುವಂತಹದ್ದು, ಲಿಂಗಯ್ಯನೊಡನೆ ಮಾತಾಡುವಂತಹದ್ದು, ನಲಿಯುವಂತಹದ್ದು, ಹಿಂಗೆಲ್ಲ ಮಾಡ್ತಾ ಹೋಗುವಂಥದ್ದಿದೆ. ಆಮೇಲೆ ಮಾಡಿದ ಪೂಜೆಯನ್ನ ನೋಡ್ತಾ ಹೋಗೋದು, ಇದ ಶಿವಯೋಗ. ಮೂಗಿನ ನೇರಕ್ಕೆ ಕೈ ಎತ್ತಿ ಹಿಡಿತೀವಿ, ದೃಷ್ಟಿಗೆ ನೇರವಾಗಿ ಲಿಂಗ ಕಾಣ್ತಾ ಇರಬೇಕು, ಹಂಗ ಹಿಡ್ಕೊಳ್ತೀವಿ. ಪದ್ಮಾಸನ ಇಲ್ಲ ಸುಖಾಸನದೊಳಗೆ ಕೂಡ್ತೀವಿ, ಕೈಯನ್ನ ಎತ್ತರಿಸಿ ಹಿಡಿತೀವಿ, ದೃಷ್ಟಿಗೆ ನೇರವಾಗಿ ಲಿಂಗಯ್ಯ ಕಾಣ್ತಾ ಇರುವ ಹಾಗೆ. ಮೂಗಿನಿಂದ ಒಂದು ಗೇಣು ದೂರ ಕೈ ಹಿಡಿತೀವಿ. ಆ ನಂತರದೊಳಗೇನಪ್ಪ ಅಂತಂದ್ರೆ ಲಿಂಗ ಪೂರ್ಣ ಕಣ್ಣಿಗೆ ಕಾಣ್ತಾ ಇರಬೇಕು. ಮುಂಭಾಗದೊಳಗ ಹೂಪತ್ರಿಯನ್ನೆಲ್ಲ ಹಿಂಭಾಗದಲ್ಲಿಟ್ಟು ಲಿಂಗಯ್ಯ ಕಣ್ಣ ತುಂಬ ಕಾಣುವಂಗ ಅಂಗಯ್ಯಾಗಿ ಹಿಡ್ಕೊಳ್ತೀವಿ. ಆಗ ಲಿಂಗಯ್ಯನನ್ನು ನೋಡುವಾಗ ಮತ್ತೇನೂ ಕೂಡ ಕಾಣಬಾರ್ದು, ಅಷ್ಟೇ ದೃಷ್ಟಿಯಲ್ಲಿ ಲಿಂಗವನ್ನು ನೋಡಬೇಕು. ಅರೆತೆರೆ ದೃಷ್ಟಿ, ಅರ್ಧಂಬರ್ಧ ದೃಷ್ಟಿಯನ್ನ ತೆರಿಬೇಕು, ಅಂದ್ರೆ ಲಿಂಗ ಮಾತ್ರ ಕಾಣಬೇಕು, ಉಳಿದದ್ಯಾವುದೂ ಅಲ್ಲ.
ಲಿಂಗ ಮಾತ್ರ ಕಾಣುವ ಹಾಗೆ ಅಂಗೈಯನ್ನ ನೋಡ್ತಾ ಅಂಗೈಯೊಳಗಣ ಲಿಂಗ ನೋಡುತ್ತಾ ಕಂಗಳು ಕಡೆಗೂಡಿ ಒರಿಯುತ್ತ ಸುರಿಯುತ್ತ ಎಂದಿಪ್ಪೆನು ನೋಟವೇ ಕೂಟವಾಗಿ ಎಂದಿಪ್ಪೆನು ಕೂಟವೇ ಪ್ರಾಣವಾಗಿ ಎಂದಿಪ್ಪೆನು. ನೋಡ್ರಿ, ಲಿಂಗ ನೋಡ್ಕೋತ ಕಣ್ಣೀರ್ ಸುರಿತಾ ಹೋಗ್ತವ, ಆಮೇಲೆ ಕಣ್ಣೀರ್ ನಿಲ್ತವ, ನಂತರ ಕಣ್ಣೀರ್ ನಿಂತ ಮೇಲೆ ಮನಸ್ಸು ಲಿಂಗದ ಮೇಲೆ ನಿಲ್ತದ. ಮನಸ್ಸು ಲಿಂಗದ ಮೇಲೆ ನಿಲ್ತು ಅಂತಂದ್ರ ಅವಾಗ ಉಸಿರಾಟ ನಿಧಾನ ಆಗ್ತದ. ದೃಷ್ಟಿಯನ್ನ ಲಿಂಗದ ಮೇಲೆ ನಿಲ್ಲಿಸಿದ್ವಿ ಅಂದ್ರ ಆ ಕಡೆ ಈ ಕಡೆ ನೋಡ್ಲಾರ್ದಂಗ ನಾವು ಲಿಂಗಯ್ಯನನ್ನೇ ನೋಡ್ತಾ ಕುತ್ಕೊಂಡ್ವಿ ಅಂದ್ರ, ಪೂರ್ಣ ಏಕಾಗ್ರತೆಯನ್ನ ಅಲ್ಲಿ ಸಾಧಿಸಿದ್ವಿ ಅಂತಂದ್ರ ಉಸಿರಾಟ ನಿಧಾನ ಆಗ್ತದವ. ಅವಸರ ಆಗೋ ಉಸಿರಾಟ ನಿಧಾನವಾಗಿ ಆಗ್ತದ. ಬರೀ ಎದೆಯಾಗಿಂದ ಮೂಗ್ನ್ಯಾಗ ಹಾಸಿ ಬಂದು ಹೋಗುವಂತ ಉಸಿರು ಹೊಕ್ಕಳವರೆಗೂ ಆಡಾಕ್ ಶುರುವಾಗ್ತದೆ. ನಿಧಾನಗತಿಯ ಉಸಿರಾಟ, ಆಳವಾದ ಉಸಿರಾಟ ಚಾಲುವಾಗ್ತದೆ. ಬಲಗೈಯೊಳಗ ಜಪ ಮಾಡ್ತಾ ಇರ್ತೀವಿ, ಎಡಗೈ ಒಳಗಿನ ಲಿಂಗ ನೋಡ್ತಾ ಇರ್ತೀವಿ, ಏಕಾಗ್ರತೆಯಿಂದ ನೋಡ್ತಾ ಇರ್ತೀವಿ. ಅತ್ತಿತ್ತ ಯಾವ ವಿಚಾರಗಳಿಗೆ ಆಸ್ಪದ ಕೊಡ್ಲಾರ್ದಂಗ ಲಿಂಗವನ್ನ ತದೇಕ ದೃಷ್ಟಿಯಿಂದ ನೋಡ್ತಾ ಹೋಗುವಾಗ ಏನಾಗ್ತದ ಅಂದ್ರೆ ಉಸಿರು ನಿಧಾನ ಆಗ್ತದ. ಆಲಿನಿಂದಡೆ ಸುಳಿದು ಸೂಸುವ ಗಾಳಿ ನಿಲ್ಲುವುದು, ಗಾಳಿ ನಿಲುವಡೆ ಮನ ಮೇಲೆ ನಿಲ್ಲುವುದು ಅಂತ ಹೇಳ್ತಾರೆ. ಲಿಂಗಯ್ಯನನ್ನೇ ನೋಡ್ತಾ ಬಂದಾಗ ಉಸಿರು ನಿಧಾನ ಆಗ್ತಾ ಬರ್ತದೆ. ಉಸಿರು ನಿಧಾನ ಆದಷ್ಟು ಆಳವಾಗಿ ಉಸಿರಾಟ ಚಾಲುವಾಗ್ತೈತಿ. ದೀರ್ಘ ಉಸಿರಾಟ, ಹೊಕ್ಕಳ ತನಕ ಉಸಿರು ಬಂದು ಮತ್ತೆ ತಿರುಗಿ ಅದು ಮೂಗಿನ ಮೂಲಕ ಹೊರಗೆ ಹೋಗ್ತದೆ. ಸುದೀರ್ಘವಾದ ಉಸಿರಾಟ ಚಾಲುವಾಗ್ತದೆ. ಎಷ್ಟು ಉಸಿರಾಟ ನಿಧಾನವಾಗಿ ಆಗ್ತದೋ, ಎಷ್ಟು ಉಸಿರಾಟ ಆಳವಾಗಿ ಆಗ್ತದೋ ಅಷ್ಟೇನಾಗ್ತದಂದ್ರೆ ನಮ್ಮೊಳಗ ಆರೋಗ್ಯ ಸುಧಾರಿಸ್ತಾ ಹೋಗ್ತದೆ. ರಕ್ತ ಸಂಚಾರ ಶರೀರದ ತುಂಬೆಲ್ಲ ಆಗ್ತದ. ಯಾವ ಗಡಿಬಿಡಿ ಇಲ್ಲ, ಗಾದ್ಲಿಲ್ಲ, ಉದ್ವೇಗಿಲ್ಲ, ಆಲಸ್ಯ ಇಲ್ಲ, ಏನೊಂದು ಇಲ್ಲ ನೋಡ್ರಿ, ಸಮಾಧಾನ. ಅವಾಗ ಉಸಿರಾಟ ಎಲ್ಲಾ ಅಂಗಾಂಗಗಳಲ್ಲೂ ಸರಿಯಾಗಿ ಸುಳಿದಾಡಿ ಬರ್ತದೆ. ಏನು ರಕ್ತ ಸಂಚಾರ ಎಲ್ಲ ಅಂಗಾಂಗಗಳಲ್ಲಿ ಸರಿಯಾಗಿ ಸುಳಿದಾಡಿಕೊಂಡು ಅಲ್ಲಿಯ ಕಲ್ಮಶವನ್ನು ತಗೊಂಡು ಹೊಳ್ಳಿ ಹೃದಯಕ್ಕೆ ಬರ್ತದೆ. ಮತ್ತು ಹೃದಯದೊಳಗೆ ಏನಾಗ್ತದೆ, ರಕ್ತ ಶುದ್ಧ ಆಗಿ ಶುದ್ಧ ರಕ್ತವನ್ನು ತಗೊಂಡು ಮತ್ತೆ ಹೋಗ್ತದೆ. ಹಂಗ ಸುತ್ತ ಹೊಡೆಯದೇ ಸುತ್ತ ಹೊಡಿ. ಹೃದಯ ಕೆಲಸ ನಿಲ್ಸೋದಿಲ್ಲಂತ್ರಿ. ಎಲ್ಲಾ ಕೆಲಸ ಮುಗೀತಂತೇಳಿ ನಾವು ಆರಾಮ್ ನಿದ್ದೆ ಮಾಡಬಹುದು ರಾತ್ರಿ. ಮತ್ತ ನಮ್ಮ ಕೈ ನಿದ್ದೆ ಮಾಡಬಹುದು, ಕಾಲ್ ನಿದ್ದೆ ಮಾಡಬಹುದು, ಇನ್ನುಳಿದ ಅಂಗಾಂಗಗಳು ನಿದ್ದೆ ಮಾಡಬಹುದು. ಆದ್ರೆ ಒಂದು 3-4 ಅಂಗಗಳು ಸರಿಯಾಗಿ ನಿದ್ದೆ ಮಾಡೋದಿಲ್ಲ. ಒಂದು ಮಿದುಳು, 2 ಹೃದಯ, 3 ಏನಪ್ಪಾ ಅಂದ್ರೆ ಬಾಳ ಉಂಡಿದ್ವಿ ಅಂದ್ರೆ ಹೊಟ್ಟಿ, ಅದರ ಕೆಲಸ ಮಾಡಬೇಕಲ್ಲ. ಅದರೊಳಗೆ ಏನಪ್ಪಾ ಅಂದ್ರೆ ಹೊಟ್ಟಿಗೆ ಒಂದಿಷ್ಟು ರೆಸ್ಟ್ ಸಿಕ್ಕಿತು, ಮೆದುಳಿಗೆ ಒಂದಿಷ್ಟು ರೆಸ್ಟ್ ಸಿಕ್ಕಿತು, ಹೃದಯಕ್ಕ ರೆಸ್ಟ್ ಇಲ್ಲ. ಅದೇನಾರ ರೆಸ್ಟ್ ತಗೊಂತು ಅಂದ್ರೆ ರೆಸ್ಟ್ ಇನ್ ಪೀಸ್ ಅಂತ ಆಗ್ತದೆ, ಹೌದಲ್ಲ? ಹೃದಯ ರೆಸ್ಟ್ ತಗೊಳಕ ಬರುದಿಲ್ಲ, ಅದು ನಿರಂತರವಾಗಿ ಕೆಲಸ ಮಾಡ್ತದೆ. ಶುದ್ಧ ರಕ್ತವನ್ನ ಶರೀರ ತುಂಬೆಲ್ಲ ಕಳಿಸೋದು, ಅಶುದ್ಧ ರಕ್ತವನ್ನ ತಗೊಂಡು ಬಂದು ಮತ್ತೆ ಶುದ್ಧ ಮಾಡೋದು, ಇದು ಅದರ ಕೆಲಸ. ಇದು ನೋಡ್ರಿ, ಲಿಂಗಾಂಗ ಯೋಗ ಅಂದ್ರೆ ಅಂಗ, ಇದು ಲಿಂಗ, ಇವೆರಡನ್ನೂ ಕೂಡಿಸುವಂತಹದ್ದು ಲಿಂಗಾಂಗ ಯೋಗ. ಮತ್ತ ತ್ರಾಟಕ ಅಂತನೂ ಅಂದ್ರು. ತ್ರಾಟಕ ಯೋಗ ಅಂದ್ರೆ ದೃಷ್ಟಿಯನ್ನ ಒಂದೇ ವಸ್ತುವಿನ ಮೇಲೆ ಕೇಂದ್ರೀಕರಿಸುವುದು. ಕೆಲವರು ಗಾಡಿ ಮೇಲೆ ಚುಕ್ಕಿ ಇಟ್ಟು ಅದನ್ನ ನೋಡ್ಕೋತ ಕೊಂಡಿರ್ತಾರೆ, ಕಣ್ಣು ಅಳಿಗಾಡಿಸ್ಲಾರ್ದಂಗ, ಚುಕ್ಕೆಟ್ಟ ಕಾಣಬೇಕು ಅಂತೇಳಿ. ಇನ್ನು ಕೆಲವರು ಏನಪ್ಪಾ ಅಂದ್ರೆ ಕೆಂಪು ಲೈಟ್ ದೀಪ, ಓಂ ಶಾಂತಿ ಕೆಂಪು ಲೈಟ್ ಹಚ್ಕೊಂಡು ಅದನ್ನೇ ನೋಡ್ಕೋತ ಕೂಡ್ತಾರೆ. ಇನ್ನು ಕೆಲವರು ಮೆಣಬತ್ತಿ ಹಚ್ಚಿಟ್ಕೊಂಡು ಅಥವಾ ದೀಪ ಹಚ್ಚಿಟ್ಕೊಂಡು ಅದನ್ನ ನೋಡ್ಕೋತ ಕೊಂಡಿರ್ತಾರೆ. ಏನೇನೋ ಕ್ರಮ ಅದಾವ. ಆದ್ರೆ ಎಲ್ಲದಕ್ಕಿಂತ ಲಿಂಗ ಬಹಳಷ್ಟು ಒಳ್ಳೆಯದು ಅನ್ನುವಂಥದ್ದು. ಕಾರಣ ಏನಪ್ಪಾ ಅಂತ ಕೇಳಿದರೆ, ಕೆಂಪು ದೀಪ ಅಂದಾಗ ಏನಾಕತಿ ಅಂತಂದ್ರೆ ಆ ವರ್ಣಕ್ಕೆ ತಕ್ಕಂಗ ಭಾವನಾ ಬದಲಿ ಆಕತಿ. ವರ್ಣಕ್ಕೆ ತಕ್ಕಂಗ ಭಾವನಾ ಬದಲಿ ಆಗ್ತದೆ. ಬಿಳಿದು ಬಣ್ಣ, ಹಸಿರು ಬಣ್ಣ, ಕೆಂಪು ಬಣ್ಣ, ಕೇಸರಿಯ ಬಣ್ಣ, ಹಳದಿಯ ಬಣ್ಣ,
ಇವೆಲ್ಲ ಆಯಾ ಗುಣ ಸ್ವಭಾವಗಳನ್ನ ಉದ್ದೀಪನ ಮಾಡ್ತಾವ ಅಂತ ವರ್ಣ ಚಿಕಿತ್ಸೆ ಒಳಗೆ ಬರ್ತದ್ರಿ. ಇದೆಲ್ಲ ವರ್ಣಗಳ ಬಗ್ಗೆ ಹೇಳುವಾಗ ಹೇಳ್ತಾರೆ. ನೀವು ರಾಷ್ಟ್ರಧ್ವಜ ಅನ್ನುವ ಕೇಳ್ತೀರಿ ನೋಡ್ರಿ. ಕೇಸರಿ ಬಿಳಿ ಹಸಿರು ಏದರ ಸಂಕೇತ, ಕೇಸರಿ ತ್ಯಾಗದ ಸಂಕೇತ, ಮತ್ತು ಮಧ್ಯದೊಳಗಿರುವ ಬಿಳಿ ಏನಪ್ಪ ಶಾಂತಿಯ ಸಂಕೇತ, ಕೆಳಗಿರುವ ಹಸಿರು ಸಮೃದ್ಧಿಯ ಸಂಕೇತ, ಹಿಂಗೆಲ್ಲ ಕೇಳ್ತೀರಿ ನೋಡ್ರಿ. ಆಯಾ ಬಣ್ಣ ಆಯಾ ವಿಚಾರಗಳನ್ನು ಹೇಳ್ತಾವ, ಆಯಾ ಸ್ವಭಾವಗಳನ್ನು, ಲಕ್ಷಣಗಳನ್ನು, ಗುಣಗಳನ್ನು ಹೇಳ್ತಾವ ಅಂತ. ಈ ಕೆಂಪನೇದು ನೋಡ್ತಾ ಹೋಗೋದಾಗ ಏನಾಗ್ತದೋ ಎರಡನೇ ಮಾತು, ಆದರೆ ಅದು ಕೂಡ ಕಣ್ಣಿಗೆ ಅಷ್ಟು ಸೂಕ್ತವಲ್ಲ ಅಂತ ಕೇಳ್ತೀವಿ. ಎರಡನೇದು ದೀಪ. ಆ ಬೆಳಕ ನಟ ನಾವು ನೋಡೋದಲ್ಲ, ಬೆಳಕಿನ ಜೊತೆ ಶಾಖ ಬರ್ತದಲ್ರಿ, ಬೆಳಕಿನ ಜೊತೆಗೆ ಶಾಖ ಬರೋದ್ರಿಂದ ಅದು ಕೂಡ ಕಣ್ಣಿಗೆ ಒಳ್ಳೆಯದು ಅಲ್ಲ ಅನ್ನುವಂಥ ಮಾತು. ಇನ್ನು ಮೂರನೇದು ಚುಕ್ಕಿ ಇಟ್ಟು ನೋಡ್ತೀವ್ರಿ ಅಂತಂದಾಗ ಚುಕ್ಕಿಯ ಗಾತ್ರ ಇಟೆ ಇರಬಹುದು, ಆದರೆ ಅದೆಲ್ಲದಕ್ಕಿಂತ ಹೆಚ್ಚಾಗಿ ಏನಪ್ಪಾ ಅಂತಂದ್ರೆ ಕೈಯೊಳಗೆ ಹಿಡಿದ ಲಿಂಗ ಇದು ಬಹಳ ಬಹಳ ಒಳ್ಳೆಯದು ಅಂತೇಳಿ. ಯಾಕೆ ಒಳ್ಳೆಯದು ಅಂತ ಕೇಳಿದ್ರೆ, ಇಲ್ಲೇ ಆಸನ ಹಾಕ್ತೀವಿ, ಮೊದಲ ಸ್ನಾನ ಮಾಡಿಕೊಂಡು ಶುದ್ಧ ಆಗುತ್ತೀವಿ, ದೇಹವನ್ನ ಶುದ್ಧ ಮಾಡಿಕೋತೀವಿ. ಎರಡನೇದು ಪೂಜಾ ಮಾಡ್ಕೊಳ್ಳೋದೈತೆಪ್ಪ ಅಂಥೇಳಿ ಮನಸ್ಸಿಗೆ ಎಚ್ಚರಿಕೆಯನ್ನು ಕೊಟ್ಟು ಗುರು ಹೇಳಿದ ಒಂದು ಕ್ರಮ ಹಿಡ್ಕೊಂಡು ಪೂಜೆ ಮಾಡ್ಕೊಳಕ್ ಕೂತ್ಕೋತೀವಿ. ಸುಖಾಸನ ಇಲ್ಲ ಪದ್ಮಾಸನ, ಬೆನ್ನ ನೆಟ್ಟಿಗಿಟ್ಟುಕೊಂಡು ಕೈಯ ಲಿಂಗ ಹಿಡ್ಕೊಂಡು ಅದನ್ನ ಪೂಜೆಯನ್ನ ಮಾಡ್ತೀವಿ. ಪೂಜೆ ಮಾಡ್ತಾ ಮಾಡ್ತಾ ಏನ್ ಮಾಡ್ತೀವಿ ಅಂದ್ರೆ ಹೊರಗಿನ ಎಲ್ಲ ವ್ಯವಹಾರಗಳನ್ನು ಮರೆತು ಪೂಜೆ ಒಂದರ ಕಡೆಗೆ ಗಮನ ಕೊಡುವ ಪ್ರಯತ್ನವನ್ನ ಮಾಡ್ತೀವಿ. ಲಿಂಗಯ್ಯನನ್ನ ತೊಳೆಯುವ, ಲಿಂಗಯ್ಯನನ್ನ ಒರೆಸುವ, ಲಿಂಗಯ್ಯನಿಗೆ ವಿಭೂತಿ ಹಚ್ಚುವ, ಗಂಧ ಹಚ್ಚುವ, ನಂತರದಲ್ಲಿ ಮಡಿ ಉಡಿಸುವ, ಆಮೇಲೆ ಹೂಪತ್ರೆಗಳನ್ನೇರಿಸುವ, ಇವೆಲ್ಲ ಮಾಡ್ಕೋತ ಏನಪ್ಪಾ ಅಂದ್ರೆ ನಾವು ಅದರೊಳಗ ಮೈ ಮರಿತೀವಿ. ಹೊರಗಿನ ವ್ಯವಹಾರಗಳನ್ನು ಮರೆತು ಪೂಜೆ ಮಾಡ್ಕೊಳ್ಳೋದ್ರೊಳಗ ಮೈ ಮರೆಯಾಕ ಸಾಧ್ಯ ಆಗ್ತೈತಿ. ಅದಕ್ಕೆ ಪೂಜೆಯನ್ನು ಹೇಳ್ಯಾರ. ಪೂಜಾ ಎದಕ್ಕೆ ಅಂದ್ರೆ ನೀ ಪೂಜಿ ಆಗುವುದಕ್ಕ, ಏನೇನು ಅಂತ ನಾವು ತಿಳ್ಕೊಂಡಿವಲ್ಲ ನಮ್ಮ ಬಗ್ಗೆ, ನಾವು ಅದನ್ನೆಲ್ಲ ಕಳ್ಕೊಳ್ಳೋದಕ್ಕನ ಪೂಜಾ ಮಾಡೋದು. ಅದಕ್ಕೆ ಪೂಜಾ ಮಾಡ್ಕೊಳ್ಳೋ ಕ್ರಮ ಹೇಳಿದ್ರು. ಈ ಎಲ್ಲ ಪೂಜಾ ಮಾಡ್ಕೋತ ಏನ್ ಮಾಡಿದ್ವಿ ಅಂದ್ರೆ ನಾವು ಏನಪ್ಪ ಹೊರಗಿನ ವ್ಯವಹಾರಗಳನ್ನು ಮರೆತು ಪೂಜೆ ಒಳಗನ ಮಗ್ನಾದಿ. ಮುಂದೆ ಪ್ರಾರಂಭ ಆತ್ ನೋಡ್ರಿ ಜಪ. ಕೈ ಎತ್ತರ ಹಿಡಿದ್ವಿ, ಜಪ ಮಾಡಕ್ ಶುರು ಮಾಡಿದ್ವಿ, ತ್ರಾಟಕ ಯೋಗ ಚಾಲು. ಅವಾಗ ಏನಾಯ್ತು ಅಂದ್ರೆ ದೂರಿಟ್ಟು ನೋಡುವಂಥದ್ದಲ್ಲ, ಕೈಯ ಹಿಡ್ದ ನೋಡುವಂಥದ್ದದ. ಇನ್ನೊಂದೇನಪ್ಪಾ ಅಂದ್ರೆ ಎಡಗೈಯನ್ನ ಎತ್ ಹಿಡಿತೀವಿ. ಹೃದಯ ಯಾಕಡೆ ಐತೆ ಅಂತ ಹೇಳ್ತಾರ್ರಿ, ಎಡಕ ಅಂತ ಹೇಳ್ತಾರೆ. ಹೃದಯ ನಾಡಿಗಳ ಹೆಚ್ಚಿಗೆ ಎಡಗಡೆ ಅಂತ ಹೇಳ್ತಾರೆ. ಎಡಗೈ ಕಂಕಳೊಳಗೆ ಒಂದು ಗ್ರಂಥಿ ಇರ್ತದ ಅಂತ ಹೇಳ್ತಾರೆ. ಕೈ ಹಿಂಗ ಎತ್ ಹಿಡಿಯೋದ್ರಿಂದ ಆ ಗ್ರಂಥಿ ತನ್ನ ಕೆಲಸವನ್ನ ಹೆಚ್ಚಿಗೆ ಮಾಡಕ್ ಶುರು ಮಾಡ್ತದಂಥದ್ದು. ನಂತರದಲ್ಲಿ ಕಣ್ಣು ಲಿಂಗ ನೋಡಕ್ ಶುರು ಮಾಡ್ತದ, ಮೂಗು ಉಸಿರಾಟವನ್ನು ನಿಧಾನ ಮಾಡ್ತದ, ಶ್ವಾಸಕೋಶದೊಳಗಿನ ಉಸಿರ ಪೂರ್ಣ ಆಳವಾಗಿ ಹೊಕ್ಕಳಿಂದ ಮತ್ತೆ ಶ್ವಾಸಕೋಶ ಅಲ್ಲಿಂದ ಮೂಗು ಹೀಗೆ ಹೊರಬಂದು ಒಳಹೋಗಿ ಅದೇನ್ ಮಾಡ್ತದಂತಂದ್ರೆ ಅದು ನಿಧಾನ ಮತ್ತು ದೀರ್ಘವಾಗ್ತಾ ಆಗ್ತಾ ಮನಸ್ಸಿನ ಚಂಚಲತೆಯನ್ನ ಕಡಿಮೆ ಮಾಡ್ತದೆ. ನಂತರದಲ್ಲಿ ಹೃದಯ ತನ್ನ ರಕ್ತ ಸಂಚಾರವನ್ನ ನಿಧಾನಗೊಳಿಸಿ ಎಲ್ಲಾ ಇಂದ್ರಿಯಗಳ ಪರಿಪೂರ್ಣ ಮಾರ್ಗವನ್ನ ಕ್ರಮಿಸಿ ಅದು ಹೊಳ್ಳಿ ಹೃದಯಕ್ಕೆ ಬರ್ತೈತಿ. ಮುಂದೆ ಶರೀರದೊಳಗಿನ ಅನೇಕ ಇಂದ್ರಿಯಗಳು ಕೂಡ ತಮ್ಮ ತಮ್ಮ ಕಾರ್ಯಗಳನ್ನ ಮಾಡ್ತಾ ಇದ್ರೆ ಇನ್ನು ಕೆಲವೆಲ್ಲ ವಿಶ್ರಾಂತಿಯನ್ನ ಪಡ್ಕೊಳ್ತವೆ. ನಂತರದಲ್ಲಿ ಏನಪ್ಪಾ ಅಂದ್ರೆ ಎಲ್ಲ ವಿಚಾರಗಳನ್ನ ಮರೆತು ಶಾಂತವಾಗಿ ಕೂತ್ಕೊಂಡಾಗ ಶರೀರದ ಎಲ್ಲ ಚಯಾಪಚಯ ಕ್ರಿಯೆಗಳು ಬಹಳ ಸಮರ್ಪಕವಾಗಿ ನಡೀತವೆ. ಆ ನಂತರದಲ್ಲಿ ಏನಾಗ್ತದಂತಂದ್ರೆ ಕಣ್ಣಿನಿಂದ ನೀರು ಒಸರಿ ಏನಾಗ್ತದಂದ್ರೆ ಕಣ್ಣು ಶುದ್ಧಗೊಳ್ಳುತ್ತದೆ, ಮಂತ್ರ ಹೇಳಿ ನಾಲಿಗೆ ಶುದ್ಧಗೊಳ್ಳುತ್ತದೆ, ಸುಗಂಧ ದ್ರವ್ಯಗಳ ಪರಿಮಳವನ್ನು ತಗೊಂಡು ಮೂಗು ಶುದ್ಧಗೊಳ್ಳುತ್ತದೆ. ಈಗಿನ್ನು ಸೆಂಟೆಡ್ ಅಲ್ರಿ, ಮತ್ತೆ ಅವೆಲ್ಲ ನಿಜವಾದ ಧೂಪ. ಈಗೆಲ್ರಿ ಧೂಪ್ರಿ ಸಿಗದಲ್ಲ ನಿಜವಾದ ಧೂಪ. ಮುಂದೇನಪ್ಪ ಉದಿನ ಕಡ್ಡಿ ಚಲೋ ತರ್ತೀವ್ರಿ, ಘಮ ಘಮ ಅಂತಾವು, ಇವಲ್ಲ, ಇವು ಸೆಂಟೆಡ್ ರೀ ಇವೆಲ್ಲ. ಅವಾಗೇನು ಕುಟ್ಟಿ ಪುಡಿ ಮಾಡಿ ಕೆಂಡದ ಮೇಲೆ ಹಾಕಿ ಮನೆಯಾಗೆಲ್ಲ ಹಿಡಿತಿದ್ರಲ್ರಿ, ಎಂಥ ಒಳ್ಳೇದು ನೋಡ್ರಿ. ಅದನ್ನ ಉಸಿರಾಟ ಮಾಡಿದ್ರೂ ಏನೂ ತೊಂದರೆ ಇದ್ದಿದ್ದಿಲ್ಲ. ಈಗೇನ್ರಿ ಕೆಂಡ ಎಲ್ಲಿ ಸಿಗ್ತದ? ಗ್ಯಾಸ್ ಹಚ್ಚಿ ಅಡಿಗೆ ಮಾಡುವಾಗ ಕೆಂಡ ಅಂತೂ ಸಿಗುದೇ ಇಲ್ಲ.
ಹಂಗಾಗಿ ಏನ್ ಮಾಡಿದ್ರು ಅಂದ್ರೆ ರೆಡಿಮೇಡ್ ಬಂದ್ಬಿಟ್ಟು ಧೂಪದ್ದು ಇಟಿಟ ಕುಡುಕಿ ಅದನ್ನ ಹಚ್ಚಿಡೋದು, ಅದು ಕೂಡ ಕೆಮಿಕಲ್ಲೇ. ಹಾಗಾಗಿ ಅದು ಉಸಿರಾಟಕ್ಕೆ ಒಳ್ಳೆಯದಲ್ಲ. ಏನಪ್ಪಾ ಅಂತಂದ್ರೆ ಅಂತ ಶುದ್ಧವಾಗಿರುವಂತಹ ಧೂಪವನ್ನ ತಗೊಂಡು ಮೂಗು ಶುದ್ಧ ಏನ್ರಿ, ಒಂದೊಂದು ಇಂದ್ರಿಯಗಳು ಶುದ್ಧ ಆಗ್ತಾ ಬಂದಾವ. ಲಿಂಗ ಏನ್ ನೋಡ್ತಾ ಕಣ್ಣು, ಮಂತ್ರ ಹೇಳ್ತಾ ನಾಲಿಗೆ, ಸುಗಂಧ ಪರಿಮಳ ತಗೊಂಡು ಮೂಗು, ಆಮೇಲೆ ಇವೆಲ್ಲವನ್ನ ಮುಟ್ಟಿ ಪೂಜೆ ಮಾಡುವಾಗ ಕೈ, ದೇವರ ನೆನೆಯುವಾಗ ಮನಸ್ಸು, ಇಡೀ ಪೂಜೆಗೆ ಕೂತ್ಕೊಂಡಾಗ ಶರೀರವೆಲ್ಲ ಶುದ್ಧವಾಗ್ತಾ ಬರ್ತದಂತ. ಹೊರಗಿಂದೆಲ್ಲ ಶುದ್ಧ ಮಾಡ್ಕೊಂಡಿದ್ವಿ ಜಳಕ ಪಳಕ ಮಾಡಿ, ಒಳಗಿನ ಮನ ಶುದ್ಧ ಆಗಕ ಇದು ಸಾಧ್ಯ ಆಗ್ತದ. ಆನಂತರದೊಳಗೆ ಏನಪ್ಪಾ ಅಂತಂದ್ರೆ ಯೋಗದ ಕ್ರಮವನ್ನ ಹೇಳ್ತಾ ಹೋಗ್ತಾರೆ. ಇರ್ಲಿ, ಲಿಂಗವ ಏನಪ್ಪಾ ಅಂತಂದ್ರೆ ಲಿಂಗವನ್ನ ಗುರು ಕೊಟ್ಟ ಮೇಲೆ ಕೊಟ್ಟ ಲಿಂಗದ ನೇಮವ ಮರೆಯದೆ ಪ್ರಾಣಲಿಂಗದ ಪರಿಚಾರವ ಮಾಡುವವರಾರು ಇಲ್ಲ. ಬರೀ ಇದನ್ನ ತೊಳೆದ್ವಿ, ಬತ್ತೆ ಹಚ್ಚಿದ್ವಿ, ಮಂತ್ರ ಹೇಳಿದ್ವಿ, ಮಂಗಳಾರತಿ ಮಾಡಿದ್ವಿ, ಮುಗಿಸಿದ್ವಿ. ಇಷ್ಟಲಿಂಗ ಪೂಜೆಯಿಂದ ನಾವು ಪ್ರಾಣಲಿಂಗ ಪೂಜೆಗೆ ಹೋಗ್ಬೇಕಾಗಿತ್ತು. ಅದನ್ನು ನಾವೇನ್ ಮಾಡಿದ್ವಿ ಅಂದ್ರೆ ಬಾಯಿ ಒಳಗನೆ ಹೇಳಾಕತ್ತೀವಿ. ಈಗ ಪ್ರಾಣಲಿಂಗ ಪೂಜೆ ಪ್ರಾರಂಭ, ಇಷ್ಟಲಿಂಗ ಪೂಜೆ ಸಮಾಪ್ತಿ, ಪ್ರಾಣಲಿಂಗ ಪೂಜೆ ಪ್ರಾರಂಭ ಅಂತ ಬಾಯಾಗ ಹೇಳಿದಿವಿ. ಆದ್ರೆ ಅವಾಗ ಅಲ್ಲೇನಾತು ಅಂತಂದ್ರ ಬೇರೆ ಕ್ರಮ ಅದ. ವರಭಕ್ತಿ ಜಲವ ನೀಡಿ, ಮಜ್ಜನಗೈದು ವಿರತಿಗಂಧವನೆತ್ತೀಡಿ, ಕರಣೇಂದ್ರಿಯಗಳೆಂಬ ಮಿನುಗು ಅಕ್ಷತೆ ಇಟ್ಟು, ಅರಿವೆಂಬ ನಿರ್ಮಲ ಸರಸ ಪುಷ್ಪವ ಸೂಡಿ, ಲಿಂಗ ಪೂಜೆಯ ಮಾಡಿರೋ ನಿಮ್ಮೊಳು ಪ್ರಾಣಲಿಂಗ ಪೂಜೆಯ ಮಾಡಿರೋ ಅಂತ ಹಿಂಗ್ ಹೇಳಿದೀವಿ ನಾವು. ಯಾವಾಗ್ರೆ ಪ್ರಾಣಲಿಂಗ ಪೂಜಾ ಮಾಡ್ಕೊಳ್ಳುವಾಗ ನಾವು ಈ ಹಾಡು ಹೇಳಿ ಇಂಥ ವಚನ ಹೇಳಿ ಪ್ರಾಣಲಿಂಗ ಪೂಜೆ ಆತು, ಇನ್ನು ಭಾವಲಿಂಗ ಪೂಜೆಗೆ ಹೋಗೋಣ ಅಂತ ನಾವು ಎಲ್ಲಿ ಹೋದಿವ್ರಿ ಅಂದ್ರೆ ಮಂತ್ರದೊಳಗೆ ಹೋದ್ವಿ, ಮಾತಿನೊಳಗೆ ಹೋದ್ವಿ. ಆದ್ರೆ ನಾವು ನಿಜವಾಗಿಯೂ ಪ್ರಾಣಲಿಂಗದ ಪೂಜೆಗೆ, ಭಾವಲಿಂಗ ಪೂಜೆಗೆ ಹೋಗುವಂತಹ ಸಾಧನೆಯನ್ನು ಇನ್ನೂ ಕೂಡ ಮಾಡ್ತಾನೆ ಇಲ್ಲ ಅನ್ನುವಂಥದ್ದು. ಬಹಳ ಜನ ಇತ್ತೀಚೆಗೆ ಲಿಂಗ ಪೂಜೆಯ ಬಗ್ಗೆ ಅಷ್ಟಾಗಿ ಗಮನ ಕೊಡಲಾರ್ದೆ ಇರ್ತಕ್ಕಂಥದ್ದು ಅದು. ಅದ್ರಾಗ ನಾವು ಕೂಡ ಅದೀವಿ. ಸ್ವಾಮಿಗಳಾದವರು, ಶರಣರಾದವರು, ಸಂತರಾದವರು ಕೂಡ ಎಲ್ಲೇ ಕೆಲವರು ಅದನ್ನ ಸಾಧನೆ ನಿರಂತರವಾಗಿ ಮಾಡಿಕೊಂಡ್ರೆ, ಇನ್ನು ಕೆಲವರು ಅದೊಂದು ನೇಮವಾಗಿ ಮಾಡಿಕೊಳ್ಳೋದ ಹೆಚ್ಚಾಗ್ಯದರಿ. ಹಾಗಾಗಿ ಅಂಥ ಒಂದು ಶ್ರದ್ಧೆಯನ್ನ ನಾವು ಇವನಾರವ ಇವ ನಮ್ಮವ ಅಂತ ಅಂದಾರ. ಇವನಾರವ ಅನ್ಬೇಡ್ರಿ, ಇವ ನಮ್ಮವ ಅನ್ರಿ, ಎಲ್ಲಾರನ್ನ ಅಪ್ಕೊಳ್ರಿ ಅಂದಾರ. ಎಲ್ಲರನ್ನು ಅಪ್ಕೋಬೇಕಾದ್ರೆ ಮತ್ತ ಮಾಂಸ ತಿನ್ನರಿಗೂ ಲಿಂಗ ಈ ಧರ್ಮದಾಗ ಅವಕಾಶ ಕೊಡ್ಬೇಕು, ಲಿಂಗ ಅಂದವರಿಗೂ ಅವಕಾಶ ಕೊಡ್ಬೇಕು ಅಂತ ವಾದ ಮಾಡುವಂತ ಜನ ಇದ್ದಾರೆ. ಆದ್ರೆ ಶರಣರ ಹಂಗೆ ಹೇಳಿಲ್ಲ. ಹಾಗಾಗಿ ಲಿಂಗದ ನೆಲೆಕಲೆಯನ್ನ ತಿಳಿದು ನಾವು ಪೂಜೆಯನ್ನ ಮಾಡುವಂಥ ರೂಢಿಯನ್ನ ಮಾಡಿಕೊಂಡ್ರೆ ಅದರಿಂದ ಸಾಕಷ್ಟು ಲಾಭಗಳದಾವ. ಓದುವವರಿಗೆ ಏಕಾಗ್ರತೆ ಬೆಳೀತದ, ದುಡಿಯುವವರಿಗೆ ಮನೋಶಕ್ತಿ ಅದು ಹೆಚ್ಚಾಗಿ ದುಡಿಯೋಕೆ ಅನುಕೂಲ ಮಾಡಿಕೊಡ್ತದ. ಮತ್ತೇನಪ್ಪ ಭಾವಶಕ್ತಿ ಹೆಚ್ಚಾಗಿ ಬದುಕನ್ನ ಹೆಚ್ಚಿಗೆ ಅನುಭವ ಆಗ್ತದ. ಅಂದ ಮೇಲೆ ಲಿಂಗ ಪೂಜೆ ನಮಗ ಬೇಕು ಅನ್ನುವಂಥದ್ದು. ಬಹಳ ಜನ ತಪ್ಪು ತಿಳ್ಕೊತಾರೆ. ಲಿಂಗ ಅಂದ್ಕೊಳ್ಳೆ ಒಂದು ಜಾತಿಗೆ ಸಂಬಂಧಪಟ್ಟದ್ದು ಅಲ್ವೇ ಅಲ್ಲ. ಒಂದು ಜಾತಿಗೆ ಸಂಬಂಧಪಟ್ಟದ್ದು ಅಂತ ಯಾರು ಹೇಳಿದ್ದಾರೆ? ಯಾರು? ಅದು ತಪ್ಪು ಕಲ್ಪನೆ. ಬಸವಣ್ಣನವರು ಅನುಭವ ಮಂಟಪದೊಳಗ 1,96,000 ಶರಣರಿಗೆಲ್ಲ ಲಿಂಗ ಕೊಟ್ಟಿದ್ದು ಉದಾಹರಣೆ ಅದ. 770 ಅಮರಗಣಗಳು ಲಿಂಗ ಪೂಜೆ ಮಾಡಿ ಮುಕ್ತರಾದವ್ರದಾರ. ಅದ್ರಾಗ ಇಂಥವ್ರ ಅಂತ ಇಲ್ರಿ, ಎಲ್ಲರೂ ಅದಾರ್ರಿ. ಕಂಬಾರ ಅದಾರ, ಕುಂಬಾರ ಅದಾರ, ಬಡಿಗೇರ ಅದಾರ, ಪತ್ತಾರ ಅದಾರ, ತಳವಾರ ಅದಾರ, ಜೇಡರ ಅದಾರ, ನಂತರ ಹಡಪದ ಅದಾರ. ಏನ್ರಿ? ಯಾರು ಇಲ್ಲ? ಎಲ್ಲರೂ ಏನ್ರಿ? ಬ್ರಾಹ್ಮಣ ಅದಾರ, ಮುಸ್ಲಿಂ ಸಹ ಅದಾರ. ಮರುಳು ಶಂಕರ ದೇವ ಅಫ್ಘಾನಿಸ್ತಾನದಿಂದ ಬಂದದ್ದ ಕೇಳ್ತೇವೆ ನೋಡ್ರಿ ನಾವು. ಯಾರಾತ? ಮೂಲತಃ ಮುಸ್ಲಿಂ. ಆ ಶರಣನು ಕೂಡ ಈ ಶರಣರ ಬಗ್ಗೆ ತಿಳ್ಕೊಂಡು ಆ ಮರುಳು ಶಂಕರ ದೇವ ಶರಣರ ಬಗ್ಗೆ ಕೇಳಿ ನೋಡ್ಬೇಕು ಅಂತ ಬಂದು ಶರಣಾಗತನಾಗಿ ಶರಣನಾಗಿ ಲಿಂಗ ಕಟ್ಟಿ ಸಾಧನೆ ಮಾಡ್ತಾ ಮುಕ್ತನಾದ ಅನ್ನೋದನ್ನು ಕೇಳ್ತೇವೆ. ಮತ್ತಂಗಾರ ಎಲ್ಲಿ ಇದ ಜಾತಿಗೆ ಇದು ಸೀಮಿತ ಅಂತ ಎಲ್ಲದ? ಎಲ್ಲದವ್ರು ಈಗ ನಾವು ಒಂದು 4-8 ಹೇಳಿದೆವು. ಎಲ್ಲಾ ಸಮಾಜಗಳು ಇದ್ರ 94
ಜಾತಿಗಳೆಲ್ಲ ಇದರಾಗ ಬರ್ತಾವ. ಹಂಗಾಗಿ ಇದು ಇಂಥವ್ರ ಕಟ್ಕೊಳ್ಳೋದು ಇಂಥವ್ರು ಕಟ್ಕೊಳ್ಳಾರದ್ದು ಹಂಗೇನಿಲ್ರಿ. ನೀವು ಅದನ್ನ ತಪ್ಪು ತಿಳ್ಕೊಂಡ್ರೆ ಏನ್ ಮಾಡಕ್ಕಾಗ್ತದೆ? ಗುರುಗಳು ನಾಳೆ ಬರುವಾಗ ಎಲ್ಲರಿಗೂ ಹೇಳಿದರು, ಎಲ್ಲರೂ ಎರಡೆರಡು ಉತ್ತತ್ತಿ ತಗೊಂಬರ್ರಿ ಅಂತ ಹೇಳಿದರು. ಎಲ್ಲರೂ ಮರೆತು ಹೂ ಕೇಳಿಸ್ಕೊಳ್ಳಾರ್ದ ತತ್ತಿ ತಗೊಂಬಂದ್ರೆ ಏನ್ ಮಾಡುದ್ರಿ ಗುರುಗಳು? ಏನ್ರಪ್ಪ, ನಾಳೆ ಬರುವಾಗ ಎಲ್ಲರೂ ಎರಡೆರಡು ಉತ್ತತ್ತಿ ತಗೊಂಡ್ ಬರ್ರಿ ಅಂತ ಹೇಳಿದ್ರು. ಸೈಲೆಂಟ್ ಆಗ್ಬಿಡ್ತು, ಕೇಳಿಸ್ಲಿಲ್ಲ ಯಾರ್ಯಾರಿಗೂ. ಏನ್ ಮಾಡ್ಬಿಟ್ರಿ ಅವರು? ಉತ್ತತ್ತಿ ಬದಲಾಗಿ ಮುಂದಿನ ಬಿಟ್ರು, ತತ್ತಿ ಎರಡೆರಡು ತಗೊಂಬಂದ್ರಂತೆ. ಹಿಂಗ್ ತಪ್ಪು ತಿಳ್ಕೊಂಡ್ರೆ ಯಾರು ಏನ್ ಮಾಡ್ಲಿಕ್ಕೆ ಆಗ್ತದೆ? ಹಂಗಾಗಿ ದೀಕ್ಷಾ ಕ್ರಮವನ್ನ ಹಿರಿಯರು ಹೇಳ್ಕೋತ ಬಂದಾರ್ರಿ. ಸಿದ್ಧಾರೂಢರು ಲಿಂಗ ಬಿಟ್ರು ಅಂದ್ರೆ ಬಿಡ್ಬೇಕಂತ ಬಿಟ್ಟವರಲ್ಲ. ಅದ್ರ ಬಗ್ಗೆ ತಪ್ಪು ಅಭಿಪ್ರಾಯ ಅವರಿಗಿಲ್ಲ, ಅದ್ರ ಬಗ್ಗೆ ತಿರಸ್ಕಾರ ಇಲ್ಲ. ಅವರ ಉದ್ದೇಶ, ಅವರ ನಿಲುವು ಬೇರೆ ರೀ. ಮತ್ತು ಅವರು ಕಟ್ಟವರಿಗೆ ಬ್ಯಾಡ ಅಂದಿಲ್ಲ, ಅವರ ಶಿಷ್ಯರೆಲ್ಲರೂ ಕಟ್ಟಿದ್ದಾರೆ ಅನ್ನೋದನ್ನು ನೋಡಬೇಕು. ಕಟ್ಟೋದಕ್ಕೆ ಅವರು ಬೇಡ ಅಂದಿಲ್ಲ. ಅವರ ಉದ್ದೇಶ, ಅವರ ನಿಲುವು ಬೇರೆ ಇತ್ತು. ಅದನ್ನು ನಾವು ವಿಚಾರ ಮಾಡೋದಲ್ಲ, ಅವರ ಸಮಕ್ಕೆ ನಾವಲ್ಲ. ಶಿವಾನಂದರು ಕೂಡ ಲಿಂಗ ದೀಕ್ಷೆ ತಗೊಂಡು ಏನ್ ಮಾಡಿದ್ರು ಅಂದ್ರೆ ಬಲಗೈಗೆ ಕಟ್ಕೊಂತಿದ್ರು, ರಟ್ಟಿಗೆ. ಗದಗಿನ ಶಿವಾನಂದರು. ಆ ನಂತರ ಅವರು ರಟ್ಟಿ ಕಟ್ಕೊಳ್ಳೋ ಕಾರಣ ಕೇಳಿದರೆ ನಮಗೂ ಆಶ್ಚರ್ಯ. ಏನಪ್ಪಾ ಅಂದ್ರೆ ಪತಿ ಬಲಕ್ಕಿರ್ಬೇಕು, ಸತಿ ಎಡಕ್ಕಿರ್ಬೇಕು ಅಂತೇಳಿ ಲಿಂಗ ಪತಿ ಅಂದ ಮೇಲೆ ಅದು ಬಲಕೈ ಇರ್ಲಿ ಅಂತ ಬಲಗೈ ರಟ್ಟಿ ಕಟ್ತಿದ್ರಂತ. ಸಿದ್ಧಾರೂಢರ ಅಂದ್ರಂತ ಅಲ್ಪ ಮೊದಲನೇ ಹೆಸರು ವೀರನಗೌಡ ಅವರದ್ದು ಮೊದಲನೇ ಹೆಸರು. ಅವರಂದ್ರು, ವೀರನಗೌಡ್ರ ಈಗ ನೀವು ಶಿವಾನಂದರ ಆದ ಮೇಲೆ, ಶಿವಾನಂದರ ಆದ ಮೇಲೆ ನಿಮಗ ಈ ಲಿಂಗ ಬೇಕನ್ರಿ ಅಂತ ಕೇಳಿದಾರತ್ತ ಅವರು. ಮತ್ತ್ಯಾಕ ಲಿಂಗ ನಿಮಗ? ಇನ್ನು ನೀವು ಮುಕ್ತ ಆಗಿರ್ಪ, ಇನ್ನು ನೀವು ಶಿವಾನಂದರೇ ಆಗಿಬಿಟ್ಟಿರ್ಪ, ನಿಮಗ ಲಿಂಗ ಎದಕ್ಕ ಇನ್ನ ಅಂತ ಕೇಳಿದರೆ ಶಿವಾನಂದರು ಹೇಳಿದರತ್ತ, ಇಲ್ಲ ನಾನೇನೋ ತಿಳಿದತಿ ಜ್ಞಾನಿಯಾಗಿನಿ, ನಾನು ಮುಕ್ತ ಆಗಿನಿ ಅಂತ ಲಿಂಗ ಬಿಟ್ನಿ ಅಂದ್ರ ನನ್ನ ಶಿಷ್ಯರು ಸಹಿತ ಅದನ್ನ ಮಾಡ್ತಾರ. ಅವ್ರು ನಾ ತಿಳಿದು ಬಿಡ್ತೀನಿ, ಅವು ತಿಳಿಲಾರ್ದ ಬಿಡ್ತಾವ. ಮತ್ತೆ ನಾನೇನೋ ತಿಳಿದು ನನ್ನೊಳಗ ನಾ ಆನಂದವಾಗಿರಬಹುದು. ಪ್ರಾಣವನ್ನೇ ಲಿಂಗ ಮಾಡಿಕೊಂಡು ಆನಂದವಾಗಿ ಪೂಜೆ ಮಾಡಿಕೊಂಡು ಹೋಗಬಹುದು, ಭಾವಲಿಂಗವನ್ನೇ ಪೂಜೆ ಮಾಡಿಕೊಂಡು ಹೋಗಬಹುದು ಏನ್ರಿ. ಈ ಪ್ರಾಣ ಈ ಭಾವ ಮೀರಿ ನಾನೇನಪ್ಪ ಅಂದ್ರೆ ಬಯಲ ಸ್ವರೂಪನೇ ಆಗಿ ಬಾಳಬಹುದೇನಪ್ಪ. ಆದರೆ ನನ್ನ ಶಿಷ್ಯರು ಏನೂ ತಿಳಿದಿಲ್ಲ ಅವಕ್ಕ. ನಾ ಕಟ್ಟಿನಿ ಅಂತ ಅವು ಕಟ್ತಾವ, ನಾ ಬಿಟ್ಟಿನಿ ಅಂದ್ರೆ ಅವು ಬಿಟ್ಟುಕೊಂಡಿರ್ತಾವ. ಅದಕ್ಕೆ ಹಂಗ ಬೇಡ, ನನ್ನ ನೋಡಿ ನನ್ನ ಮಕ್ಕಳು ಕಲಿತಾವ ಅಂದ ಮ್ಯಾಲ ನಾ ಅದನ್ನ ಕಟ್ಕೋತೀನಿ, ನಿತ್ಯ ಪೂಜೆ ಮಾಡ್ತೀನಿ ಅಂತ ಲಿಂಗ ಬಿಡ್ಲಿಲ್ಲಂತ್ರಿ ಅವರು. ಇವತ್ತಿಗೂ ಕೂಡ ಯಾವುದೇ ಸಮಾಜದವರಿರ್ಲಿ ಎಲ್ಲರಿಗೂ ದೀಕ್ಷಾ ಕೊಡುವ ಪದ್ಧತಿ ಎಲ್ಲೈತಿಪ್ಪ ಅಂದ್ರೆ ಗದಗಿನ ಶಿವಾನಂದ ಮಠದಾಗ ಐತಿ ಅಂತೇಳಿ. ಅವ್ರ ಶಿಷ್ಯರ 70 ಮಂದಿ ಶಿಷ್ಯರು ಬರ್ತಾರ ಅಂತ ಕೇಳ್ತೀವಿ. ಗದಗಿನ ಶಿವಾನಂದರ ಶಿಷ್ಯರು 70 ಮಂದಿ ಬೇರೆ ಬೇರೆ. ಅದ್ರಾಗ ಮುಸ್ಲಿಮನು ಒಬ್ಬರು ಇದ್ದರಿ, ರೋಣದ ಸದಾಶಿವ ಶಾಸ್ತ್ರಿಗಳು ಮುಸ್ಲಿಮರೇ ಆಗಿದ್ರು. ಅವರಿಗೂ ಕೂಡ ದೀಕ್ಷೆಯನ್ನ ಕೊಟ್ಟಿದ್ರು. ಮತ್ತೊಬ್ಬರೇನಪ್ಪಾ ಅಂದ್ರೆ ಮಾರ್ವಾಡಿ ಸಮಾಜದಿಂದ ಬಂದಿದ್ರು, ಅವರಿಗೆ ದೀಕ್ಷೆ ಕೊಟ್ಟಿದ್ರು, ಲಿಂಗ ತಗೊಂಡಿದ್ರು. ಅವರು ಕೂಡ 70 ಜನ ಬೇರೆ ಬೇರೆ ಸಮಾಜದವರಿದ್ರು ಕೂಡ 70 ಜನಕ್ಕೂ ಲಿಂಗ ಇತ್ತು ಅನ್ನೋದನ್ನ ನಾವು ನೆನಪಿಡಬೇಕು. ಲಿಂಗಕ್ಕೆ ಜಾತಿ ಇಲ್ಲ ಅನ್ನೋದಕ್ಕೆ ನಾವು ಇಲ್ಲಿ ಹೇಳಾಗ್ತಿದ್ದು. ಹಿಂಗಾಗಿ ಬ್ರಹ್ಮಾನಂದ ಗುರುಗಳು ಇರೋವರೆಗೆ ನೆನಪ ಲಿಂಗ ಪೂಜೆಯನ್ನ ನಿರಂತರವಾಗಿ ಮಾಡ್ಕೊಂಡ್ರು ಅವರು ಕೂಡ. ಅಥಣಿ ಅಜ್ಜರ್ದಂತೂ ಏನ್ರಿಪ್ಪ, ಸಿದ್ಧಾರೂಢರಿಗಿಂತ ದೊಡ್ಡವರು. ಆ ಲಿಂಗಯ್ಯನನ್ನ ಅವ್ರ ಅಂಗದ ಮೇಲೆ ಧರಿಸಿಕೊಂಡು ಆನಂದವಾಗಿ ಇರ್ತಿದ್ರಲ್ರಿ. ಪ್ರಸಾದ ಮಾಡುವಾಗ ಲಿಂಗಕ್ಕೆ ತೋರಿಸಿ, ಸ್ನಾನ ಮಾಡುವಾಗ ಆ ನೀರನ್ನ ಲಿಂಗಯ್ಯನಿಗೆ ಮುಟ್ಟಿಸಿ ನೀರು ಮಡಿ ಮಾಡಿ ಜಳಕ ಮಾಡ್ತಿದ್ದರು. ಆಮೇಲೆ ಪ್ರಸಾದ ತಗೊಳ್ಳುವಾಗ ಲಿಂಗಕ್ಕೆ ತೋರಿಸಿ ಪ್ರಸಾದ ಮಾಡೋದು, ನೀ ಕೊಟ್ಟದ್ದಪ್ಪ ಇದು ಅಂತೇಳಿ. ಹೊಸ ಬಟ್ಟೆ ಉಡುವಾಗ ಲಿಂಗಯ್ಯನಿಗೆ ಮುಟ್ಟಿಸಿ ಹೊಸ ಬಟ್ಟೆ ತೊಡುದು. ಇಬತ್ತೆ ಹಚ್ಕೊಳ್ಳುವಾಗ ಲಿಂಗಕ್ಕೆ ತೋರಿಸಿ ಇಬತ್ತೆ ಹಚ್ಕೊಳ್ಳೋದು. ಬಾಯಾಗ ಹಲ್ಲು ಕಡ್ಡಿ ಹಾಕುವಾಗ ಸಹಿತ ಲಿಂಗಕ್ಕೆ ಹಲ್ಲು ಕಡ್ಡಿ ತೋರಿಸಿ ಹಲ್ಲಿಗೆ ಹಾಕೋದು. ನೋಡ್ರಿ, ಎಲ್ಲಾನು ಲಿಂಗಕ್ಕೆ ಅರ್ಪಣ ಆಗಬೇಕು ಅಂತೇಳಿ. ಲಿಂಗಯ್ಯನಿಗೆ ಅರ್ಪಣ ಮಾಡ್ಲಾರ್ದ, ದೇವರಿಗೆ ಅರ್ಪಣ ಮಾಡ್ಲಾರ್ದ ಯಾವುದನ್ನು ಉಪಯೋಗನ ಮಾಡ್ತಿದ್ದ. ಹಲ್ಲು ಕಡ್ಡಿ ಸಹಿತ ಲಿಂಗಯ್ಯನಿಗೆ ತೋರಿಸಿ ಉಪಯೋಗ ಮಾಡ್ತಿದ್ರಂದ್ರೆ ಹೆಂಗೆ ಹೇಳ್ರಿ.
ರಾತ್ರಿ ಅವರು ಮಲ್ಕೊಂಡಾಗ ಲಿಂಗಯ್ಯ ನೋಡ್ರಿ ಹಿಂಗ್ ಹೊಳ್ಯಾಡ್ತಾನ, ಹಿಂಗ್ ಹೊಳೆದಾಗ ಈ ಕಡೆ, ಹಿಂಗ್ ಹೊಳೆದಾಗ ಈ ಕಡೆ, ಲಿಂಗಯ್ಯನ ಹೊಳ್ಯಾಡ್ತಾನ ನೋಡ್ರಿ. ಎದ್ದುಗಳು ಏನ್ ಮಾಡ್ತಿದ್ರಂತ, ಒಮ್ಮೆ ಕಣ್ ತೆಗಿತಿದ್ದಿಲ್ಲ ಅವ್ರು, ಒಮ್ಮೆ ಎದ್ದು ಕುಂದಿರ್ತಿದ್ದಿಲ್ಲ. ಏನ್ ಮಾಡ್ತಿದ್ರಂತ, ಎಚ್ಚರಾಗಣ ಲಿಂಗಯ್ಯನನ್ನು ಮುಟ್ಟಿ ನೋಡ್ತಿದ್ರಂತ, ಈ ಕಡೆನೋ ಇಲ್ಲೋ ಇತ್ತು. ಆ ಲಿಂಗಯ್ಯನನ್ನು ಸರಿಯಾಗಿ ಎದೆ ಮೇಲೆ ತಂದುಕೊಂಡು ಲಿಂಗಯ್ಯನ ಎತ್ತಿ ಹಣೆಗೆ ನಮಸ್ಕಾರ ಮಾಡಿ ಆಮೇಲೆ ಹೇಳ್ತಿದ್ರು ಅನ್ನುವಂಥ ಮಾತನ್ನು ನೋಡ್ತೀವಿ. ಎಷ್ಟು ಶ್ರದ್ಧಾ, ಎಂಥ ಭಕ್ತಿ. ಅದಕ್ಕೆ ಲಿಂಗದ ಬಗ್ಗೆ ಬಹಳಷ್ಟು ವಿಚಾರಗಳದಾವ್. ಇರ್ಲಿ, ಹೌದ್ರಿ ಅಪ್ಪಾರ ಶರಣರು ಬಿಟ್ಟು ಇವತ್ತು ಲಿಂಗ ಪೂಜಾಕ್ ಬಂದಿರಲ್ಲ ಅಂದ್ರೆ ಅದ ವಿಷಯ ಬಂದದ ಇವತ್ತಿನ ಕಥೆಯೊಳಗ. ಯಾರಪ್ಪ ಅಂತ ಕೇಳಿದ್ರೆ, ಕಲ್ಯಾಣದೊಳಗ ಶರಣರು ಏನು ಲಕ್ಷ ಶರಣರು ಇದ್ರಂತ ಕೇಳ್ತೀವಲ್ಲ, ಅವರು ಎಲ್ಲ ಒಂದ ಊರವರನು ಅಲ್ಲ, ಒಂದ ರಾಜ್ಯದವರನು ಅಲ್ಲ. ಇಡೀ ಭಾರತದ ತುಂಬ ಎಲ್ಲೆಲ್ಲಿಂದಲೋ ಬಂದಿದ್ರು ಅವರು. ಬಸವಣ್ಣನವರನ್ನ ನೋಡಬೇಕು ಅಂತೇಳಿ, ಶರಣರನ್ನ ಕಾಣಬೇಕು ಅಂತೇಳಿ ಎಲ್ಲೆಲ್ಲಿಂದಲೋ ಬಂದಿದ್ರು. ಕಾಶ್ಮೀರದಿಂದ ಮೋಳಿಗೆಯ ಮಾರಯ್ಯ ಮಹಾದೇವಿ ಬಂದರು ಅಂತ ಕೇಳ್ತೀರಿ. ಹಂಗ ಸೌರಾಷ್ಟ್ರದಿಂದ, ಅಂದ್ರೆ ಮ್ಯಾಲಿನ ತುದಿ ಹೇಳಿದ್ವಿ ಈಗ, ಕಾಶ್ಮೀರದಿಂದ ಮೋಳಿಗೆಯ ಮಾರಯ್ಯ. ಈ ಕಡೆ ಗುಜರಾತ್ ಸೌರಾಷ್ಟ್ರದಿಂದ ಯಾರು ಬಂದರು ಅಂದ್ರೆ ಆದಯ ಶರಣರು, ಇವರೆಲ್ಲ ಬಂದರು. ಅದ್ರ ತಕ್ಕಂಗೆ ಈ ಕಡೆ ಬದಿಯಿಂದ ಯಾರು, ಒಡಿಸ್ಸಾ ಕಡೆಯಿಂದ ಅಲ್ಲಿ ಯಾರು ಬಂದರು ಅಂದ್ರೆ ಒಬ್ಬ ಶರಣ ಬರ್ತಾರೆ. ಅವರ ಯಾರಪ್ಪ ಅಂತಂದ್ರೆ ಸುಜ್ಞಾನಿ ದೇವ ಅಂತೇಳಿ. ಸುಜ್ಞಾನಿ ದೇವ ಅಂತೇಳಿ ಒಡಿಸ್ಸಾ ರಾಜ್ಯದಿಂದ ಅವರು ಬರ್ತಾರೆ. ಶರಣರ ವಿಚಾರಗಳನ್ನ ಅಲ್ಲಿ ತನಕ ಒಯ್ದು ಮುಟ್ಟಿಸಿದ್ರೆ ಯಾರು, ತಿಳಿಸಿ ಹೇಳದವ್ರು ಯಾರು ನೋಡ್ರಿ. ಆಶ್ಚರ್ಯ. ಸಂಚಾರ ಮಾಡ್ತಕ್ಕಂಥ ಶರಣರು, ಚರಜಂಗಮರು ಶರಣರ ವಿಚಾರಗಳನ್ನ ಪ್ರಚಾರ ಮಾಡ್ತಾ ಹೋಗ್ತಿದ್ರಲ್ಲ, ಅದನ್ನ ಕೇಳಿ ಇವರೆಲ್ಲ ಬಂದ್ರಿ. ಬರೀ ಕಾಶ್ಮೀರ ಅಲ್ಲ, ಅಫಘಾನಿಸ್ತಾನದಿಂದ ಮರಳು ಶಂಕರ ದೇವರು ಬಂದರು ಅಂತ ಕೇಳ್ತು. ಇನ್ನು ತಮಿಳ್ನಾಡಿನಿಂದ ಬಂದವರು, ಆಂಧ್ರದಿಂದ ಬಂದವರು, ಮಹಾರಾಷ್ಟ್ರ ಕಡೆಯಿಂದ ಬಂದವರು, ಏನ್ರಿ ಭಾಳ ಜನ ರೀ. ಇಡೀ ಭಾರತದ ತುಂಬ ಎಲ್ಲಾ ಕಡೆಗಳಿಂದ ಶರಣರು ಬಂದ್ರು. ಅದರಾಗ ಒಡಿಸ್ಸಾ ಕಡೆಯಿಂದ, ಒರಿಸ್ಸಾ ರಾಜ್ಯ ಐತಲ್ರಿ, ಪುರಿ ಜಗನ್ನಾಥ ಐತ್ ನೋಡ್ರಿ ಒರಿಸ್ಸಾ ರಾಜ್ಯ, ಅಲ್ಲಿಂದ ಯಾರು ಬಂದರು ಅಂದ್ರೆ ಸುಜ್ಞಾನಿ ದೇವ ಅಂತೇಳಿ. ಅವರು ಶರಣರ ಇದ್ರು, ಸಾಧಕರ ಇದ್ರು, ಅವರು ಮಹಾತ್ಮರೇ ಇದ್ರು, ಸಾಧನೆ ಒಳಗನ ಇದ್ರು ಅವರು ಕೂಡ. ಅಂತ ಸಾಧನೆ ಮಾಡಿಕೊಂಡು ಸಂಚಾರ ಮಾಡ್ಕೋತ ಇದ್ದಂಥ ಸಮಯದೊಳಗ ಅವ್ರಿಗೇನು ಕಿವಿಗೆ ಬಿತ್ರಿ ಅಂದ್ರೆ, ಕಲ್ಯಾಣ ಅಂತ ಒಂದೈತಿ, ಕರ್ನಾಟಕದೊಳಗ ಕಲ್ಯಾಣ ಅಂತ ಒಂದೈತಿ, ಶರಣರು ಅಂತ ಅಲ್ಲಿ ಅದಾರ, ಅವರ ನಾಯಕ ಬಸವಣ್ಣ ಅಂತ ದೊಡ್ಡ ವ್ಯಕ್ತಿ ಇದಾರಂತೆ. ಅವರ ಸಮ್ಮುಖದೊಳಗ ಏನು ಶೈಕ್ಷಣಿಕ ಸ್ವಾತಂತ್ರ್ಯ, ಅವರಿಗೂ ಆರ್ಥಿಕ ಸ್ವಾತಂತ್ರ್ಯದ ವಿಚಾರಗಳು ಕೇಳಿ ಬರ್ತಾ ಇದ್ದಾವಂತೆ. ಕೀಳು ಮೇಲು ಅನ್ನೋ ಭಾವನೆ ಇಲ್ಲದಂಗ ಎಲ್ಲರೂ ಮನುಷ್ಯರು, ನಾವೆಲ್ಲರೊಂದೇ, ನಮ್ಮ ದೇವರು ನಮಗೆ ತಂದೆ ಯಾರು, ದೇವರೇ ನಮಗೆ ತಂದೆ ಅನ್ನೋ ಭಾವದಲ್ಲಿ ನಡ್ಕೊಳ್ತಾ ಇದ್ದಾರೆ ಅನ್ನೋದು ಕಿವಿಗೆ ಬಿತ್ತು. ನೋಡ್ಬೇಕಲ್ಲಪ್ಪ, ಕಾಯಕ, ಶಿವಯೋಗ, ದಾಸೋಹ ನಿರಂತರವಾಗಿ ನಡೀತಾ ಇದೆ. ಲಕ್ಷ ಶರಣರು ಕೂಡ್ತಾ ಇದ್ದಾರೆ. ನಿರಂತರವಾಗಿ ಅಲ್ಲಿ ಅಧ್ಯಾತ್ಮದ ಕ್ರಾಂತಿ ನಡೀತಾ ಇದೆ ಅನ್ನುವಂತಹದ್ದು ಕೇಳಿದಾಗ ಆ ಶರಣರು ಅಲ್ಲಿಂದ ನಡ್ಕೊಂಡು ಬಂದ್ರಂತೆ. ಬರುವಾಗ ಏನಾಯ್ತು ಅಂದ್ರೆ, ಅವ್ರ ಜೋಡಿ ಅವ್ರ ಶಿಷ್ಯರೂ ಬಂದ್ರು. ಶಿಷ್ಯರೊಡನೆ ಬರುವಂತ ಸಮಯದೊಳಗೆ ಏನಾಯ್ತಂದ್ರೆ, ದಾರಿ ಒಳಗ ಒಂದು ಮಾತಂಗ ಪರ್ವತ ಅಂತೇಳಿ, ಆ ಮಾತಂಗ ಪರ್ವತದ ಸುತ್ತಮುತ್ತ ಎಲ್ಲ ದಟ್ಟ ಕಾಡು. ಆ ಒಂದು ಹಾದಿ ಹಿಡಿದು ಬರುವಾಗ ಎದುರಿಗೇನಾತು ಅಂತಂದ್ರೆ 100 ಜನ ಇವರೆಲ್ಲ ಹೊಂಟಿದ್ರು. ಎದುರುಗಡೆ 4-6 ಜನ ಭಯಭೀತರಾಗಿ ಓಡಿ ಬರಾಕತ್ತಿದ್ರು. ಅವರು ಓಡಿ ಬರೋದನ್ನು ನೋಡಿ, ದೈನಾಸು ಬಿಡೋದನ್ನು ನೋಡಿ, ಬೆವರೋದನ್ನು ನೋಡಿ, ಅಲ್ಲಿ ಬಿದ್ದು ಇಲ್ಲೆದ್ದು ಏನಪ್ಪಾ ಅಂದ್ರೆ ಮೈ ಕೈ ಕೆತ್ತಿಸ್ಕೊಂಡಿದ್ದನ್ನು ನೋಡಿ, ಯಾರಪ್ಪ ನೀವು, ಏನಾಗ್ಯದ, ಎದಕ್ಕೆ ಹಿಂಗೆ ಓಡಿ ಬರಾಕತ್ತೀರಿ, ಯಾವರ ಅಡವಿ ಪ್ರಾಣಿಗಳೇನಾರು ಬೆನ್ನ ಹತ್ತವನು, ಯಾರಿಗಾರು ತೊಂದರೆ ಆಗ್ಯದನು, ಏನಾಯ್ತು ಅಂದ್ರೆ ಇವ್ರಿಗೆ ಮಾತಾಡಕ ಬರುವಲ್ದಂತ್ರಿ.
ಆಗಂತೂ ಸಮಾಧಾನ ತಗೊಂಡು ಮಾತಾಡಿದ್ದೇನಪ್ಪ ಅಂದ್ರೆ, ಈ ದಾರಿ ಒಳಗೆ ಹೋಗ್ಬೇಡ್ರಿ ನೀವು. ಆ ದಾರಿ ಒಳಗೆ ಹೋಗುದು ಒಂದ, ಯಮನ ಬಾಯಾಗ ಸಿಗುದು ಒಂದ, ಯಮನ ಕೈಯಾಗ ಸಿಗುದು ಒಂದ, ಮೃತ್ಯುವಿನ ಬಾಯಾಗ ಸಿಗುದು ಒಂದ. ಹೋಗ್ಬೇಡ್ರಿ ಅಂದ್ರಿ. ಯಾಕ ಅಂದ್ರಿ ಇವರು? ಯಾಕೇನಾತು? ನಾವು ಕಲ್ಯಾಣದ ಹಾದಿ ಹಿಡಿದು ಹೊಂಟಿವಪ್ಪ, ಮತ್ತೆ ಇದ ದಿಕ್ಕಿನಾಗ ಬರ್ತದಲ್ಲ, ನಾವು ಇದೊಂದು ಅಡವಿ ದಾಟಿ ಅದೊಂದು ಗುಡ್ಡ ದಾಟಿ ಹೋದ್ವಿ ಅಂದ್ರೆ ಆತು, ಕಲ್ಯಾಣದ ಹಾದಿ ಸರಳ. ಅವಾಗ ಅವ್ರಂದ್ರು, ಕಲ್ಯಾಣ ಸಿಗುತ್ತೋ ಬಿಡುತ್ತೋ, ನೀವಂತೂ ಅಲ್ಲಿರುವ ರಾಕ್ಷಸನ ಕೈಯೊಳಗ ಸಿಗುತ್ತೀರಿ, ಸತ್ತ ಹೋಗ್ತೀರಿ. ಎಲ್ಲಿ ಕಲ್ಯಾಣ? ಜೀವ ಉಳಿದ್ರ ಕಲ್ಯಾಣ, ಇಲ್ಲಂದ್ರೆ ಯಾವ ಕಲ್ಯಾಣ? ಬೇಡ ಬೇಡ, ನಡ್ರಿ, ಹೊಳ್ಳಿ ಬಂದ ದಾರಿ ಹಿಡ್ಕೊಂಡು ಹೊಳ್ಳಿ ಹೋಗ್ರಿ ಅಂದ್ರ ಅವರೆಲ್ಲ. ಇದೆಲ್ಲ ಮಾತುಕತೆ ಆಗ್ಬಿಡ್ದನ ಈ ಹಿಂದಿಂದ ಬಂದಿದ್ರಲ್ಲ ಸುಜ್ಞಾನಿ ದೇವರ ಹಿಂದಿಂದ, ಅವರೆಲ್ಲರೂ ಹೊಳ್ಳಿ ಹೋಗೇ ಬಿಟ್ರಿ. ಈ ದೈನಾಸ್ ಬಿಟ್ಟು ಓಡಿ ಬಂದವ್ರು ಇವರು ಹೋಗೇ ಬಿಟ್ರಿ. ಹೇಳ್ಕೊಂತ ಹೋಗೇ ಬಿಟ್ರು. ನಮ್ ಜೋಡಿ 4 ಮಂದಿ ಅಲ್ರಿ, ಬಾಳ ಜನ ಇದ್ರು. ರಾಕ್ಷಸ ಒಬ್ಬವ ಕೊಂದು ತಿನ್ನುವ ರಾಕ್ಷಸ ಅಲ್ಲದಾನ್ರಿ, ಮನುಷ್ಯರನ್ನ ತಿನ್ನುವ ರಾಕ್ಷಸ ಅದಾನ. ಅವ ಬರೇ ದರೋಡೆಕೋರ ಅಲ್ಲ, ಅವ ಇದ್ದದ್ದನ್ನೆಲ್ಲ ದೋಚಿಕೊಳ್ಳೋದಲ್ಲದ, ಅವ ಏನಪ್ಪಾ ಅಂದ್ರ ಕೊಂದು ತಿಂದೇ ಬಿಡ್ತಾನ, ಜೀವ ಬಲಿ ತಗೋತಾನ. ಆ ದಿಕ್ಕಿನಾಗ ಹೋಗುದು ಬೇಡ ಅಂತ ಎಲ್ಲರೂ ಹೋಗ್ಬಿಟ್ರೆ ಒಬ್ರ ಉಳಿದ್ರಂತ ಸುಜ್ಞಾನಿ ದೇವರು. ಅವ್ರು ಒಬ್ರ ಉಳಿದು ಹಿಂದೆ ಮುಂದೆ ನೋಡ್ತಾರ, ಯಾರೂ ಇಲ್ಲ. ಆಯ್ತು, ನನ್ನ ದಾರಿ ನನಗ ಅಂತ ಹೇಳಿ ಅವರು ಕಲ್ಯಾಣದ ದಾರಿಯನ್ನು ಹಿಡಿದ ಹೊಂಟ್ರು. ಆವಾಗ ಅಡವಿ ಬಂತು, ಕಾಡು ಬಂತಲ್ಲ, ಕಾಡಿನೊಳಗೆ ಹಾಸಿ ಹೊಂಟ್ರು. ಹೋಗುವಾಗ ಏನಾತಂದ್ರೆ, ಒಬ್ಬ ದೂರಿಂದ ದೈತ್ಯ ಗಾತ್ರದ ಮನುಷ್ಯ, ಅವ ಅಲ್ಲಿಂದಲೇ ಬಾಯ್ ಮಾಡ್ದ. ಓ, ಯಾರು ನೀನು ಅಂತ ಅಲ್ಲಿಂದೇ ಬಾಯ್ ಮಾಡ್ದ. ಬಹುಶಃ ಈ ದಾರಿಗೆ ಹೊಸಬಂತ ಕಾಣ್ತದ, ನನ್ನ ಬಗ್ಗೆ ನಿನಗೆ ತಿಳುವಳಿಕೆ ಇಲ್ಲ ಅಂತ ಕಾಣ್ತದ, ಹಾದ್ಯಾಗ ಹೋಗೋರು ನಿನಗೆ ಹೇಳಿಲ್ಲ ಅಂತ ಕಾಣ್ತದ, ಏನ್ ನಿನಗೆ ಜೀವನ ಬ್ಯಾಸರಾಗೈತಿ ಅಂತ ಕಾಣ್ತದ. ಈ ದಾರಿ ಒಳಗೆ ಬಯರೋ ಧೈರ್ಯ ಎದಕ್ಕೆ ಮಾಡಕತ್ತಿ ನೀನು ಅಂತ ಅವ ಬಾಯ್ ಮಾಡಿದ್ರೆ, ಅದೇನಪ್ಪಾ ಅಂದ್ರ ಕಿವಿ ಕರ್ಕಶ ಆಗುವಂಗ ಕೇಳಿತಂತ್ರಿ. ರಾಕ್ಷಸ ಧ್ವನಿ ಅಂದ್ರೆ ಹೆಂಗ್ರಿ? ಅಲ್ಲಿ ಪ್ರಾಣಿ ಪಕ್ಷಿ ಎಲ್ಲ ಹೆದರಿ ಓಡಿ ಹೋದ್ವಂತ, ಕಾಡೆಲ್ಲ ಕಿಟ್ನ ಕಿರಿಚಿದಂಗ ಆತಂತ್ರಿ. ಆದ್ರೂ ಸುಜ್ಞಾನಿ ದೇವ ಸಮಾಧಾನಲೇ ಇದ್ದ. ಸಮಾಧಾನಲೇ ಇದ್ದು ಅವ ಹಂಗ ನಡೆದಾನ, ಅವನ ಎದುರಿಗೆನ ನಡೆದಾನ. ಅವ ಅಂದ, ಎಂತ ಮನುಷ್ಯಾದಿ, ಬಾಯಿ ಮಾಡಿದ್ರೆ ಅಡವಿನ ಪ್ರಾಣಿ ಸಹಿತ ಹೆದರಿ ಹೋದವು, ಹಕ್ಕಿ ಸಹಿತ ಹಾರಿ ಹೋದವು, ಯಾರು ನಿಲ್ಲೋಕ್ ಸಾಧ್ಯ ಆಗದಂತಹದ್ದು ನನ್ನ ಮುಂದ. ಮತ್ತೆ ನೀ ಯಾರೋ ಮಾರಾಯ, ಇಟ್ಟೆಲ್ಲ ಕೇಳಿ ನೋಡಿ ಕೂಡ ಎದುರಿಗೆ ಬರಾಕತ್ತಿ ಅಂದ್ರೆ ಯಾರು ನೀನು? ಎದಕ್ಕೆ ಬರಾಕತ್ತಿ? ಏನ್ ಬೇಕಾಗ್ಯದ ನಿನಗ? ಏನ್ ತಂದಿ ಹಗಲಿ ಮ್ಯಾಗ? ಏನೋ ಇಟ್ಕೊಂಡಿಯಲ್ಲ, ಬಗಲಾಗೇನೋ ಜೋತಾಡ್ತದಲ್ಲ ಚೀಲ, ಏನದ ಅದರೊಳಗ ಅಂತ ಕೇಳಾಕತ್ತ. ಈತ ಸುಜ್ಞಾನಿ ದೇವ ಹಂಗ ನಕ್ಕೋತ ಅವನ್ ಮುಂದ ಹೋದ. ನಿಲ್ಲಂತೇಳಿ ಅವ ಬಾಯಿ ಮಾಡಿದ. ಬಾಯಿ ಮಾಡಿ ನಿಲ್ಸಿದ ಮೇಲೆ, ಯಾಕಪ್ಪ, ನನ್ನ ದಾರಿಗೆ ನಾ ಹೊಂಟೀನಿ, ನೀ ಯಾಕೆ ಹಿಂಗ್ ಮಾಡ್ತಿ, ನನ್ನ ಯಾಕೆ ತಡಿತಿ ಅಂದಾಗ, ನನ್ನ ಬಗ್ಗೆ ಹೆದರಿಕೆ ಇಲ್ದಂಗ ನೀ ಹೊಂಟಿಯಲ್ಲ, ಎಂಥ ಮನುಷ್ಯ ನೀನು, ಆಗ್ಲಿ ಏನದು ಹೆಗಲ ಮೇಲೆ ಅಂತಂದ. ನೀನ ನೋಡ್ಕೋ ಅಂತಂದ ಸುಜ್ಞಾನಿ ದೇವ. ಹೆಗಲ ಮ್ಯಾಗಿನ ಚೀಲ ತಗೊಂಡು, ಜೋಳಿಗೆ ತಗೊಂಡು ಬಿಚ್ಚಿ ನೋಡ್ತಾನ. ರಾಕ್ಷಸ ಅದ್ರಾಗ ಏನೂ ಇಲ್ಲ, ತಿನ್ನುವಂಥವು ಏನಿಲ್ಲ, ತೊಡುವಂಥವು ಏನೂ ಇಲ್ಲ, ಕದ್ದೊಯ್ಯುವಂಥವು ಏನೂ ಇಲ್ಲ. ಆ ಜೋಳಿಗೆ ಬಿಚ್ಚಿ ನೋಡಿದ್ರೆ ಏನದಾವ ಅಂದ್ರ, ಅದ್ರಾಗ ಲಿಂಗ ಅದಾವ, ರುದ್ರಾಕ್ಷ ಅದಾವ, ವಿಭೂತಿ ಅದಾವ, ಇವ ಕಾಣಕತ್ತಾವ. ಲಿಂಗ, ವಿಭೂತಿ, ರುದ್ರಾಕ್ಷಿ ಇವ್ ನೋಡಿದ, ಇವೇನ ಅಂದವ, ಇವೇ ನೀವು ತಿನ್ನುವ ಉಣ್ಣುವ, ಎದಕ್ಕಿಂತಾವೆಲ್ಲ ಇಟ್ಕೊಂಡು ಹೊಂಟಿ ನೀನು ಅಂತ ಕೇಳಿದವ. ಇಲ್ಲ, ಬಹಳ ಮಹತ್ವದ್ದದಾವು, ನಮ್ಮನ್ನು ಉದ್ಧಾರ ಮಾಡುವಂತಾವು ಅದಾವು. ಲಿಂಗ, ವಿಭೂತಿ, ರುದ್ರಾಕ್ಷಿ ನಮ್ಮನ್ನ ಶುದ್ಧ ಮಾಡುವಂತಾವು, ನಮ್ಮನ್ನು ಉದ್ಧಾರ ಮಾಡುವಂತಾವು. ಅದಕ್ಕೆ ಅವುಗಳನ್ನ ಹಗರಾಗಿ ತಿಳ್ಕೊಬೇಡಪ್ಪ ಅಂತ ಅಂದ್ರು ಸುಜ್ಞಾನಿ ದೇವರು. ಅವ ರಾಕ್ಷಸ ಏನ್ ಮಾಡಿದ ಅಂತಂದ್ರ, ಹಂಗ ನೋಡೋನ್ ತಡಿ ಅಂತೇಳಿ ಇವತ್ತಿ ನೋಡ್ದ, ಈಚೆಗಾಡಿ ರುದ್ರಾಕ್ಷಿ ನೋಡ್ದ, ಲಿಂಗ ನೋಡ್ದ, ಇವತ್ತಿ ಕೈಗೆ ಪುಡಿ ಹತ್ತಿತು. ಆಮೇಲೆ ಇದ್ರಾಗ ಏನೈತಿ ಬಿಡ ಅಂದ, ರುದ್ರಾಕ್ಷಿ ತಗೊಂಡ, ಇದೇನು ಗಟ್ಟಿ ಬೀಸ ಇದ್ದಂಗ ಐತಲ್ಲ ಅಂತಂದ, ಇಟ್ಟ.
ಮುಂದೆ ಲಿಂಗ ತಗೊಂಡ, ಇದನ್ ಬಿಟ್ಟು ಅದು, ಅದನ್ನ ಬಿಟ್ಟು ಇದು ಹಿಡಿದ. ಆ ಲಿಂಗಗಳು ಮಜಾ ಹತ್ತಿದು ಕೈಗೆ. ಮೂಸು ನೋಡಿದ, ವಾಸನಿನೂ ಮಜಾ ಅನಿಸ್ತು. ಕಂತಿ ಗಿತಿ ಮಾಡಿರ್ತಾರ ನೋಡ್ರಿ, ಅರ್ಕ ಬಳಸಿರ್ತಾರ, ಏನೇನೋ ಕಂತಿ ಕೊಟ್ಟಿರ್ತಾರ, ಅದಕ್ಕೆ ಅದರದೇ ಆದ ಒಂದು ವಾಸ ಇರ್ತದ. ಅದನ್ನ ನೋಡಿ ಅವಂಗ ಮಜಾ ಅನಿಸ್ತು. ಮತ್ತೊಮ್ಮೆ ವಾಸ ನೋಡಿದ, ಕೈಯಾಗಿ ಹಿಡಿದು ನೋಡಿದ, ಹಿಂಗ್ ಒಳಸಾಡಿ ನೋಡಿದ, ಇದೇನು ಪಳಪಳ ಅಂತತಿ. ಮುಂದೇನಪ್ಪಾ ಅಂತಂದ್ರ ವಾಸನಿ ಒಂಥರ ಚಂದ ಐತಿ, ಮುಂದ ತಳ ಚಪ್ಪಟ ಐತಿ, ಮ್ಯಾಲೆ ಗುಂಡ ಐತಿ ಅಂತ ಅದ್ರ ಬಗ್ಗೆ ಕೇಳಾಕತ್ತವ ಬಳಸಾಡಿ. ಅವಾಗ ಇವ ಅಂತಂದ, ಅದು ಸಾಮಾನ್ಯ ಅಲ್ಲಪ್ಪ, ಅದು ದೇವರ ಕುರುಹು ಅಂತಾರ, ಸಾಧನೆ ವಸ್ತು ಅಂತಾರ. ಅಂದಾಗ ಇದ್ರಾಗೇನ್ ಸಾಧನೆ ಐತಿ, ಇದ್ರಾಗೇನ್ ಕುರು ಐತಿ ಅಂತವ. ನೀ ಏನ್ ಹಿಡ್ದಿಯಲ್ಲ ಅದ ಕುರುಹು, ಸಾಧನ ಅದ್ರಾಗಿಲ್ಲ, ನಿನ್ನೊಳಗೈತಿ. ಸಾಧನ ಮಾಡಕ್ ಅದು ಒಂದು ದಾರಿ. ಅಂಗೈಯೊಳಗೆ ಇಟ್ಕೊಂಡು ಅದನ್ನ ಕೈ ಎತ್ತಿ ತದೇಕ ದೃಷ್ಟಿಯಿಂದ ನೋಡ್ತಾ ಕೂತ್ಕೊಂಡ್ರೆ ದೃಷ್ಟಿಯೋಗ ಅಂತಾರ, ಶಿವಯೋಗ ಅಂತಾರ. ಅದು ಸಾಧ್ಯ ಆದ್ರೆ ನೀನು ಮಹಾತ್ಮಕಿಪ ಅಂತಂದ್ರು. ಮಹಾತ್ಮಕಿನಿ ಅಲ್ರಿ, ನಾ ಮನುಷ್ಯನ ಆಗಿಲ್ಲ, ರಾಕ್ಷಸದಿನ್ ನಾನು. ಮನುಷ್ಯ ಇದ್ದಾವ ಮಹಾತ್ಮ ಆಗಬಹುದು, ರಾಕ್ಷಸ ಇದ್ದಾವ ಏನಾಕನು, ಏನೋ ಹೇಳ್ತೀರಿ ನೀವು ಅಂತ. ಇಲ್ಲ, ನಾನು ಅದನ್ನ ಸಾಧನ ಮಾಡಕತ್ತೀನಿ, ನನಗ ಇದರಿಂದ ಬಹಳ ಒಳ್ಳೇದಾಗೈತಿ. ಎಷ್ಟು ಒಳ್ಳೇದಾಗೈತಿ ಅಂದ್ರ ನನಗ ಯಾವ ಭಯ ಇಲ್ಲದಂಗಾಗೈತಿ. ನನಗೆ ಯಾವ ಭಯ ಇಲ್ಲ, ಚೋಳು ಹಾವು ಹುಲಿ ಕರಡಿ ಅಲ್ಲ, ನನಗೆ ಯಾವ ಭಯಗಳಿಲ್ಲ. ನನಗ ಜೀವ ಭಯನೂ ಇಲ್ಲ, ನನಗೆ ಯಾವ ಚಿಂತೆ ಇಲ್ಲ. ಜೀವನ ಹೆಂಗ್ ಮಾಡ್ಲಿ, ಹೆಂಗ್ ನಡೆಸಲಿ, ಏನೊಂದು ಚಿಂತೆ ಇಲ್ಲ. ಮತ್ತೇನಪ್ಪಾ ಅಂದ್ರೆ ನನಗೇನು ಬೇಕಾಗೇ ಇಲ್ಲ, ಆಸೆನ ಇಲ್ಲ ನನಗ. ಮುಂದೇನಪ್ಪಾ ಅಂದ್ರೆ ನನಗೆ ಎಂಥ ಆನಂದ ಐತಿ ಅಂದ್ರೆ ಇದನ್ನ ಪೂಜಾ ಮಾಡ್ಕೊಳ್ಳೋದ್ರೊಳಗೆ ಎಷ್ಟು ಆನಂದ ಐತಿ ಅಂತ ಕೇಳಿದ್ರೆ ಅದನ್ನು ವರ್ಣನ ಮಾಡಾಕ ಬರುವುದಿಲ್ಲ. ಈ ಪೂಜಾದೊಳಗೆ ನಾ ಏನ್ ಕಂಡಿನಿ ಅಂದ್ರೆ ದೇವಾನುದೇವತೆಗಳನ್ನು ಕಂಡಿನಿ. ಈ ಪೂಜಾದೊಳಗೆ ಏನ್ ಕಂಡಿನಿ ಅಂದ್ರೆ ನಾನು ಏನ್ ಕಾಣಬಾರದೆಲ್ಲ ಕಂಡಿನಿ. ಈ ಪೂಜಾದಿಂದ ಏನು ಪಡೆದೀನಿ ಅಂದ್ರೆ ಏನ್ ಬೇಕಂತೀನಿ ಇದ್ದಲ್ಲೇ ಬರ್ತದ. ನಾ ಆಸೆ ಮಾಡಿದ್ದು ಇದ್ದಲ್ಲೇ ಬರ್ತದ. ಒಂದೇದು ಆಸೆ ಮಾಡಂಗಿಲ್ಲ, ಏನೋ ಒಂದು ಸಣ್ಣದೊಂದು ಬದುಕೋತಕ ಒಂದಿಟ್ಟು ಅನ್ನ ಏನ್ರಿ, ಒಂದಿಟ್ಟು ನೀರ, ಒಂದಿಟ್ಟು ಮಾನಕ್ಕೆ ಬಟ್ಟೆ, ಇಂಥ ಕನಿಷ್ಠವಾದದ್ದನ್ನ ಏನೋ ಒಂದನ್ನ ಬಯಸಿದ್ರು ಕೂಡ ಇದ್ದಲ್ಲೇ ಕೊಡ್ತಾನಿವ ಲಿಂಗಯ್ಯ. ಸಣ್ಣವಲ್ಲ, ದೇವರ ಕೈಯಾಗಿದ್ದಂಗ. ದೇವರು ಆಗ್ಲಾರ್ದಕ್ಕ, ದೇವರೇ ಧರೆಗಿಳಿದು ಆಗ್ಲಾರ್ದಕ್ಕ ಚುಳುಕಾಗಿ ಕೈಗೆ ಬಂದಾನ, ಲಿಂಗ ರೂಪದಾಗ ಬಂದಾನ. ಅದನ್ನ ನಾವು ಕೈಯಾಗಿ ಹಿಡಿದು ಪೂಜಾ ಮಾಡಿಕೊಂಡ ಏನ್ ಬೇಕಾದ ಪಡಿಬಹುದಪ್ಪ. ಹಿಂಗ ಹೇಳ್ತಾ ಹೋಗುವಾಗ ಅವ ಕ್ರೂರಿದ್ದವ ಶಾಂತ ಆದ್ರಿ, ಸಮಾಧಾನ ಅದ. ಇನ್ನೊಟ್ಟ ಹೇಳ್ರಿ, ಏನೈತಿ ಹೇಳ್ರಿ, ನಾ ಇಂಥ ದೊಡ್ಡ ಕೇಳೇ ಇಲ್ಲ ಅಂದವ. ಬರೀ ತಿನ್ನೋದು ತೊಡೋದು ಇದಾತ್ ನನ್ನ ಜೀವನ, ಬರೀ ಹೆಂಡತಿ ಮಕ್ಕಳು ಇದಾಗೈತಿ ನನ್ನ ಜೀವನದಾಗ. ಇಂಥ ದೊಡ್ಡ ಕೇಳಿಲ್ಲ ನಾನು. ಎಲ್ಲಿಂದ ಬಂದ್ರಿ ಮರಯ್ಯ, ಭಾಳ ಚಲೋ ಬಂದ್ರಿ, ಏನ್ ಹೇಳಾಕತ್ತೀರಿ, ಇನ್ನಟ್ ಹೇಳ್ರಿ. ಆ ಲಿಂಗದ ಬಗ್ಗೆ ಇವ್ರು ಹೇಳ್ತಾ ಹೋದಾಗ ಏನಾಯ್ತು ಅಂದ್ರೆ ಸಾಕು, ಇನ್ನ ನನಗೆ ಕೇಳಿ ಆನಂದ ಆಗೈತಿ. ಇನ್ನ ಏನೇನು ಹೇಳಿರಲ್ಲ ಇದೆಲ್ಲ ನನಗೆ ಆಗ್ಬೇಕು ಅಂದ್ರ ಇದನ್ನ ನನಗೊಂದು ಕೊಡ್ರಿ, ಅದನ್ನ ಲಿಂಗ ನನಗೊಂದು ಕೊಡ್ರಿ ಅಂತ. ಅವಾಗೇನಾತಂದ್ರೆ ಈ ಲಿಂಗ ಒಂದ್ ನನಗೆ ಕೊಡ್ರಿ ಅಂದ್ರೆ ಇವ್ರಂದ್ರು ಸುಜ್ಞಾನಿ ದೇವರು, ಹಂಗೆಲ್ಲ ಕೊಡಾಕ್ ಬರುದಿಲ್ಲ ಅಂದ್ರು. ಅವ ಅಂದ, ಹಂಗಾರ ನಾನು ತಗೋತೀನಲ್ಲ ಅಂದವ. ನಾನ ಒಂದ್ ತಗೊಂಡ್ಬಿಡ್ತೇನಿಲ್ಲ. ಹಂಗ ತಗೊಂಡ್ರೆ ಉಪಯೋಗ ಇಲ್ಲ. ಅದನ್ನ ಗುರುಮುಖೇನ ತಗೋಬೇಕು, ಬಲ್ಲವರಿಂದ ತಗೋಬೇಕು, ಸಾಧಕರಿಂದ ತಗೋಬೇಕು, ಸಿದ್ಧಿ ಪುರುಷರಿಂದ ತಗೋಬೇಕು. ಅಂದಾಗ ಅದರ ಮಹತ್ವದ, ಅದಕ್ಕೊಂದು ಜೀವಕಳ, ಅದಕ್ಕೊಂದು ಶಕ್ತಿ ತುಂಬಿ ಕೊಡ್ತಾರವ್ರು. ನಿನಗೂ ಅಂದ್ರೆ ನಿನ್ನ ಅಂಗಕ್ಕೂ ಈ ಲಿಂಗಕ್ಕೂ ಒಂದು ಸಂಬಂಧ ಮಾಡಿ ಕೊಡ್ತಾರವ್ರು. ನಿನಗೊಂದು ಸಾಧನೆಯ ದಾರಿ ತೋರಿ ಕೊಡ್ತಾರವ್ರು. ಸುಮ್ಮನೆ ತಗೊಂಡ ಅಲ್ರಿ ಅದು, ಅದರಿಂದ ಏನು ಉಪಯೋಗ ಇಲ್ಲ ಅಂತ ಅಂದ ಸುಜ್ಞಾನಿ ದೇವ್ರು. ಹಂಗಾರ ನೀವು ಇದೀರಲ್ಲ ತಿಳಿದವ್ರು ಕೊಟ್ಟ ಬಿಡ್ರಿ ಅಂತಂದ. ಇದು ತಕ್ಕ ಎಟ್ಟಕೊಂಡ ಹೇಳಿರಿ, ನಿಮಗೆಲ್ಲ ಗೊತ್ತೈತಿ, ನನಗೆ ನೀವ ಕೊಡ್ರಿ ಅಂದ. ಅವ್ರಂದ್ರು ಇಲ್ಲ ಹಂಗ ಕೊಡಬಹುದು, ಆದ್ರೆ ನಿನಗೊಬ್ಬವಂಗ ಕೊಡಾಕ್ ಬರುದಿಲ್ಲ.
ನೀ ಪ್ರತಿಗಳೊಂದಾದ ಭಕ್ತಿ ಹಿತವಾಗಿಪ್ಪುದು ಶಿವಂಗೆ ಅಂತಾರ. ಅದಕ್ಕ ಹೆಂಡತಿ ಜೊತೆಗೂಡಿ ತಗೊಂಡ್ರ ಇದರದ ಲಾಭ ನಿನಗಾಕತ್ತೆ ವಿನಃ ನೀನು ಒಬ್ಬನ ತಗೊಳ್ಳೋದ್ರಿಂದ ಆಗುವುದಿಲ್ಲ. ಅಲ್ಲ, ನೀವು ಏನೇನೋ ಹೇಳಾಕತ್ರಿಪ್ಪ ಮಾರಾಯ, ಇದು ಚಲೋ ಅಂದ್ರಿ, ಇದು ಏನೇನೋ ಕೊಡ್ತತಿ ಮಾಡ್ತತಿ ಅಂದ್ರಿ, ಕೊಡ್ರಿ ಅಂದ್ರಿ, ಎಟ್ಟೆಲ್ಲ ಹೇಳಾಕತ್ತೀರಿ, ಕೊಟ್ಟು ಬಿಟ್ರೆ ಮುಗುದೋಕತಿ, ಇಟ್ಟೆಲ್ಲ ಹೇಳತ್ತೀರಿ. ಹೆಂಡತಿ ಕರ್ಕೊಂಬ ಅಂತೀರಿ, ಆಕಿ ಭಾಳ ದೂರ ಅದಾಳ, ಮನಿ ಭಾಳ ದೂರ ಐತಿ ನಮ್ದು, ಅಲ್ಲಿ ತಕ ಹೋಗಿ ಯಾರು ಕರ್ಕೊಂಬರೋರು ಅಂದ. ಸುಜ್ಞಾನಿ ದೇವ ಅಂದ, ನೀನ ಅದಿಯಲ್ಲ, ಮತ್ತ ನಿನ್ ಹೆಂಡತಿ ನೀ ಕರ್ಕೊಂಬರ್ಲಾರ್ದು ಇನ್ಯಾರು ಕರ್ಕೊಂಬರ್ಬೇಕು, ನೀನ ಹೋಗು ಅಂತ. ಅವಾಗ ಅವ ಅಂದ, ಭಾಳ ಬೆರಿಕೆದಿರಿ ನೀವು, ದೇವ್ರಂದ್ ದಿಂಡ್ರಂದ್ ನನ್ನನ್ನ ಮನೆಗೆ ಕಳಿಸಿ ನಿಮ್ಮ ದಾರಿಗೆ ನೀವು ಹೋಗ್ಬೇಕಂತ ವಿಚಾರ ಮಾಡಿರಿ ಕಾಣ್ತದ. ನಾ ನೋಡ್ರಿ ರಾಕ್ಷಸ ಇರಬಹುದು, ನನಗೂ ಒಂದಿಟ್ಟು ಅಕ್ಕಲ್ ಐತಿ, ನನಗೂ ಒಂಚೂರು ಮನುಷ್ಯರನ್ನ ನೋಡಿ ಮಾಡಿ ತಿಳ್ಕೊಂಡಿನ ಒಂದಿಟ್ಟು ಏನ್ ಮಾಡ್ಬೋದು ಮನುಷ್ಯರ ಅಂತೇಳಿ ಇಂಥ ಉಪಾಯ ನನ್ನ ಮುಂದೆ ನಡೆಯಂಗಲ್ಲ. ಕೊಡಂಗಿದ್ರ ಸರಳ ಕೊಡ್ರಿ, ನಾ ಹೋಗೇನು ಕರ್ಕೊಂಬರುವುದಿಲ್ಲ, ಮತ್ತ ನನ್ನನ್ನು ಕಣ್ ತಪ್ಪಿಸಿ ಹೋಗಾಕ ನೀವೇನು ನೋಡ್ಬೇಡ್ರಿ, ನಾನು ಬಿಡವಲ್ಲ ಅಂದವ. ಅವಾಗ ಹಂಗಲ್ಪ, ನಿನ್ನ ಹೋಗಂತ ಯಾರಂತಾರ, ಬೇಡ, ನೀ ಹೋಗ್ಲಿಲ್ಲ ಅಂದ್ರೆ ಬಿಡು, ನೀ ಬಾಯಿ ಮಾಡಿದ್ರೆ ಯಾರು ನಿನ್ ಸೇವಕರು ಬಂದ್ರೆ ಕರ್ಕೊಂಬಲ್ಲ, ಕರೆಸಲ್ಲ. ಇದು ಬಹಳ ಚಲೋ ಆತು ಅಂತೇಳಿ ಅವಾಗ ತನ್ನ ಸೇವಕರನ್ನು ಒದರಿ ಆ ಸೇವಕರಿಗೆ ಹೇಳಿದ, ಕರ್ಕೊಂಬರ್ರಿ ಅಂತ. ಕರ್ಕೊಂಬರಾಕ್ ಹೋದ್ರು. ಅವನ ಹೆಂಡತಿಯನ್ನ ಕರ್ಕೊಂಬಂದ್ರು. ಅವನ ಹೆಂಡತಿ ಕರ್ಕೊಂಬರಾಕ್ ಹೋದಾಗ ಅಲ್ಲೇನಾತು ಅಂದ್ರ, ಎಂದೂ ಇಲ್ಲದ ಇವತ್ತು ಯಾಕಂತ ಅವಂಗ ಅಲ್ಲಿಗೆ ನಾ ಬರ್ಬೇಕು ಅನ್ನೋದೇನಂತ ಅವಂಗ, ಏನ್ ಬೇಕಾಗಿತ್ತು ಅವಂಗ ಇಲ್ಲಿ ಬಾ ಅನ್ನು ಅಂತ. ಹೊಟ್ಟೆ ಹಸ್ತಿದ್ರೆ ಇಲ್ಲೇ ಬಂದು ಉಣ್ಣನ್ನು, ಏನ್ ಬೇಕಾದ್ರೆ ತಾನ ಬಂದು ಒಯ್ಯನ್ನು, ನನಗೇನ್ ಬಿದ್ದತಿ ಅವಸರ, ನನಗೇನ್ ಕೊಳೆಮಿಲ್ಲ ಅಂತ ಆಕಿ ಅಲ್ಲೇ ಅನ್ನತ್ತಾಳ. ಬರವಳ್ಳಕ್ಕಿ, ನನಗ ಒಟ್ಟ ನೋಡು ಭಾಳ ದಣುವಾಗೈತಿ, ನಾ ಆರಾಮ್ ತಗೊಂಡೀನಿ, ನನಗ ಕೆಲಸ ಭಾಳ ಅದಾವ ಮನ್ಯಾಗ, ಅದಕ್ಕೆ ನನಗೆ ಬರಕ್ಕಾಗುದಿಲ್ಲ ಅಂದಳಕ್ಕಿ. ಇವ ಅಂದ, ಅವ ನನ್ನ ಕೊಂದ ಬಿಡ್ತಾನವ ನೀನ್ ಕರ್ಕೊಂಡು ಹೋಗ್ಲಿಲ್ಲ ಅಂದ್ರೆ, ಭಾಳ ಕ್ರೂರ, ಅವನ್ ಸ್ವಭಾವ ಗೊತ್ತೈತಿಯವ ನಿನಗ, ಬಂದ್ ಬಿಡ್ಬೇ ಅಂತ ಕರೆದ ಸೇವಕ. ಆಕಿ ಬರ್ಲಿಲ್ಲ. ಯಾಕ, ಬೇಕಾದ್ರೆ ಅವನ ಬರ್ತಾನ, ಹೋಗು, ನೀರ ಯಾಕೆ ಅವನ ಕಡೆ ಹೊಳ್ಳಿ ಹೋಗಿದಿ, ನೀ ಎಲ್ಲಾರು ಹೋಗ್ಬಿಡು ಅಂತಂದಳೆ. ಅವಾಗೇನಾತು ಅಂದ್ರೆ ಅವನು ಬರ್ಲಿಲ್ಲ, ಅವನ ಹೆಂಡತಿನೂ ಬರ್ಲಿಲ್ಲ. ಅವಾಗೇನಾತಂದ್ರೆ ಮತ್ತ ಇವ ಇನ್ನೊಬ್ಬರನ್ನು ಒದರಿ ಕಳಿಸಿ, ಎಲ್ಲಿ ಹೋದ್ನೋ ಮರಯ. ಅವಾಗ ಸುಜ್ಞಾನಿ ದೇವ ಏನ್ ಮಾಡಿದ್ನಂತ, ಅವನ ಕರೆದು ಕಿವ್ಯಾಗ ಹೇಳಿದ್ನಂತ, ಕರ್ಕೊಂಬರಾಕ್ ಹೋಗ ಅವನ್ನ. ನೀನು ನೋಡು, ಆಕಿ ಕಿವ್ಯಾಗ ಹೇಳ, ಏನ್ ಹೇಳಂತಂದ್ರ, ನಿನ್ನ ಗಂಡ ಸತ್ತಾನಂತ ಹೇಳ್ಬೇಡ, ಆಕಿ ಕಿವ್ಯಾಗ ಕರ್ದಾನ ಅನ್ಬೇಡ, ಸತ್ತಾನಂತ ಹೇಳ್ಬೇಡ. ಅವ ಹ್ಞೂ ಅಂತ ಇವ ಹೋದ. ಹೋಗಿ ಏನು ಹೇಳಿದ ಅಂತಂದ್ರೆ, ಮೊದಲ ಇವ ಜಬರಿಸಿದ್ದಿವ, ಕರಿಯಾಕ ಹೋದವ, ಅತ್ತಾಗ ಹೋದ, ಸತ್ನ ಏನವ, ಸಾಯ್ಲಿಕ್ಕರು ನಾರ ಸಾಯಿಸ್ತೇನೆ ಅವನ್ನ, ಬಿಡಂಗಿಲ್ಲ, ನನ್ನ ಮಾತು ಕೇಳಿಲ್ಲ ಅಂದ್ರೆ ಯಾಕೆ ಬಿಡುದು ಅವನ್ನ ಅಂತೇಳಿ, ನೀನೇನಾರ ಬರ್ಲಿಲ್ಲ ಅಂದ್ರೆ ನಿನ್ನ ಗತಿನೂ ನೋಡು ಮತ್ತ ಅಂತ ಜಬರಿಸಿದ್ದ. ಇವ ಏನ್ ಮಾಡಿದ ಸುಜ್ಞಾನಿ ದೇವ ಅಂದ್ರೆ, ನೀನು ಅತ್ತ ಹೋಗಾಕು ಆಗುದಿಲ್ಲ, ನಿನಗ ತಾಕೀತ್ ಮಾಡೇ ಬಿಟ್ಟಾನೀಗವ, ಏನ್ ಮಾಡಂದ್ರೆ ನಿನ್ ಗಂಡ ಸತ್ತಾನಂತ ಇಟ್ಟು ಹೇಳಿ ಬಂದ್ಬಿಡು ಅಂತೇಳಿ. ಹೋಗಿವ ಸತ್ತ ನಿನ್ನ ಗಂಡ ಅಂತ ಹೇಳಿ ಬಾಂದ. ಮುಂದೇನಂತಂದ್ರೆ ಅಕ್ಕಿ ಏನಂದ್ಲಂತ, ಅಲ್ಲಿ ಸತ್ನ ಭಾಳ ಚಲೋ ಆತಂದ್ಲಂತ. ದೊಡ್ಡ ನಿಗ್ರಾಗಿತ್ತ ಅವಂದು, ಅವನ್ ಕೂಡ ಬಾಳೆ ಮಾಡೋದ ವಜ್ಜಾಗಿತ್ತು, ಬದುಕಾಕು ಆಗಲ್ಲ, ಬಾಳೆ ಮಾಡಾಕು ಆಗಲ್ಲ, ಸಾಕಾಗಿ ಹೋಗಿತ್ತು ಅವನ ಕಾಲಾಗ. ಭಾಳ ಚಲೋ ಆತು ಅಂತ ಹೇಳಿ ತನಗೆ ಯಾರು ಬೇಕೋ ಅವ್ರ ಜೋಡಿ ಹೋಗ್ಬಿಟ್ಲಂತಕಿ. ಸತ್ತಾನಂದ್ರೆ ಇನ್ನೇನಿತ್ತ ಅವಂತ. ಅವಾಗೇನಾತು ಅಂದ್ರೆ, ನೀವು ಏನು ಸತ್ತ ಅಂತ ಹೇಳಕ್ ಹೋಯ್ತಲ್ಲ ಇವ, ನೀವು ಹೊಳ್ಳಿ ಬಂದ, ಒಬ್ಬನ ಬಂದೆಲ್ಲ ಎಲ್ಲಿ ಅಕ್ಕಿ ಕರ್ಕೊಂಬರ್ಲೇ ಇಲ್ಲಲ್ಲ ಅನ್ನಂತ. ಅವಾಗ ಇಲ್ರಿ, ನಾ ಹೇಳಿದೆ, ಆಕಿ ಏನೋ ಯಾರ್ದೋ ಜೋಡಿ ಹೋಗಿ ಬಿಟ್ಟಡ್ರಿ, ಸತ್ ನಾ ಭಾಳ ಚಲೋ ಆತಂತ ಹೋಗೇ ಬಿಟ್ಟಡ್ರಿ ಅಂತ. ಇವಂಗ್ ಮೈಯೆಲ್ಲ ಕುದೀತ್ರಿ. ಇವ್ ಎಂತ ದುಷ್ಟದಾಳ, ಆಕಿಗಾಗಿ ಆಕೆ ಮಕ್ಕಳಿಗಾಗಿ ನನ್ನ ಜೀವನನ ಮುಡುಪಿಟ್ಟೀನಿ, ಮಾಡಬಾರ್ದೆಲ್ಲ ಅನಾಚಾರ ಮಾಡ್ಕೊತ ಹೊಂಟೀನಿ, ಕೊಲ್ಲಬಾರದವ್ರನ್ನೆಲ್ಲ ಕೊಲ್ಲಾಕತ್ತೀನಿ, ಏನೆಲ್ಲ ನನ್ನಿಂದ ಅಧರ್ಮ ಅನಾಚಾರ ಆಗೈತಿ ಅಂದ್ರೆ ಲೆಕ್ಕಿಲ್ಲ. ಇಂಥದ್ದು ನಾನು ಕರೆದ್ರೂ ಬರಲಿಲ್ಲ, ಮುಂದೆ ಯಾವಂದೋ ಜೋಡಿ ಹೋಗ್ತಾಳ ಅಂತಂದ್ರೆ ಎಂಥದ್ದಿದು ಅಂತ ಮೈಯೆಲ್ಲ ಸಿಟ್ಟಾದ. ಅವಾಗ ಸುಜ್ಞಾನಿ ದೇವ ಅಂದ, ಇಷ್ಟ ಇತ್ಪ ಜೀವನ ಅಂದವಂತ. ಅಂದವ, ನೀ ಏನೋ ಬೇರೆ ಹೇಳಾಕತ್ತಿಯಲ್ಲ, ನಂದೋ ರಗಳಿರೋ ದೊಡ್ಡದಾತಿದ್ದು ಕತ್ತಿ, ನೀ ಬಂದ ಇಟ್ಟೆಲ್ಲ ಬೆಳವಣಿಗೆ ಆತು, ಮತ್ತೇನೋ ಹೇಳ್ತೀಯಲ್ಲಪ್ಪ ಜೀವನ ಇಟ್ಟ ಅಂತೇಳಿ ಅಂದ. ಹೌದು,
ಜೀವನ ಇಷ್ಟ ಐತಿ, ನಿನ್ನ ಉದ್ಧಾರ ನೀ ಮಾಡ್ಕೊಳ್ಳಿಲ್ಲ ಅಂದ್ರೆ ಜೀವನದೊಳಗೆ ಒಂದಲ್ಲ ಒಂದಿನ ದುಃಖ ಕಟ್ಟಿಟ್ಟ ಬುತ್ತಿ. ಏನೋ ಒಂದು 40 ವರ್ಷ ಸುಖ ಪಡ್ಬೋದೇನೋ, 60 ವರ್ಷ ಪಡ್ಬೋದೇನೋ, 70-80 ವರ್ಷ ಪಡ್ಬೋದೇನಪ್ಪ, ನೀ ಕೊನೆಗೆ ದುಃಖದಿಂದಲೇ ಸಾಯ್ಬೇಕಾಗ್ತದೆ, ನರಳಿಯೇ ಸಾಯ್ಬೇಕಾಗ್ತದ. ಏನಪ್ಪ ಇದು ಜೀವನ ಅಂತ ನಿಟ್ಟುಸಿರು ಬಿಟ್ಟೆ ಸಾಯ್ಬೇಕಾಗ್ತದ. ಜೀವನ ಅಂದ್ರೆ ವ್ಯಾರ್ಥಪ್ಪ, ಉಪಯೋಗ ಇಲ್ಲದಿದು ಅಂತ ಜಿಗುಪ್ಸೆಯಿಂದ ಸಾಯ್ಬೇಕಾಗ್ತದ. ಅದಕ್ಕ ಶಕ್ತಿ ಇರುವುದ್ರೊಳಗೆ ಅದನ್ನ ಬಿಡು ಸಾಕಿನ್ನ, ಇನ್ನ ಲಿಂಗ ತಗೋ ಉದ್ಧಾರ ಆಗ ಅಂತ ಹೇಳಿದ್ ನಾನು. ಅಲ್ಲ ಮತ್ತೆ ಹೆಂಡತಿ ಜೊತೆಗೇನ ತಗೋಬೇಕು ಅಂತ ಹೇಳಿದ್ರಿ, ಮತ್ತೆ ಆಕೆರ ಹೋಗಿಬಿಟ್ಟಳು, ನನಗೊಬ್ಬ ಅವಂಗ ಹೆಂಗ್ ಕೊಡ್ತೀರಿ ನೀವು ಅಂತ ಇವ್ರಂದ್ರು. ಇನ್ನು ಬರ್ತೈತಿ ತಗೊಳಕ ಅಂದ ಸುಜ್ಞಾನಿ ದೇವರು. ಆಕೆ ಬಿಟ್ಟು ಹೋದಳು ಅನ್ನೋದು ಪಕ್ಕ ಆತ್ಲ, ಆಕಿದು ನಿನ್ನ ತಲೆ ಒಳಗಿಲ್ಲಲ್ಲ, ಇನ್ನು ಆಕಿ ಜವಾಬ್ದಾರಿ ನಿನ್ನ ಮ್ಯಾಗಿಲ್ಲ. ಹೆಣ್ಣು ತೊಗ್ಬೇಕು ಅದಾಳ ಅನ್ನೋದು ನಿನ್ನ ಮನಸ್ಸಿನಾಗಿಲ್ಲ, ಆಕಿದೊಂದು ಜವಾಬ್ದಾರಿ ನಿನಗೈತಿ ಅನ್ನೋದಿಲ್ಲ. ಆಕೆ ಹೋದಳು ಅಂದ್ಮೇಲೆ ಮುಗೀತಲ್ಲ, ನೀ ಮುಕ್ತಾದಿ. ಹಂಗಾಗಿ ನೀ ತಗೋಬಹುದು, ಇನ್ನು ನೀನು ವಾನಪ್ರಸ್ಥಾಶ್ರಮಿ ಆದಂಗ ಇನ್ನು ನೀ ತಗೋಬಹುದು ಅಂತೇಳಿ. ಆತ್ ಬಿಡು ಮಾರ, ಈ ದಾರಿಗರ ನಾನು ಹೋಗಿ ಸಮಾಧಾನ ಕಾಣೋಣ ಅಂತೇಳಿ ಲಿಂಗ ದೀಕ್ಷೆಯನ್ನ ಅವ ತಗೊಂಡಂತ. ಮುಂದೆ ನನಗೆ ಹಿಂಗ ಬಿಡಬೇಡ್ರಿ, ನಿಮ್ ಜೋಡಿನ ತಗೊಂಡು ಹೋಗ್ಬಿಡ್ರಿ, ನನಗರ ಯಾರದಾರ ಅನ್ನಂತ. ಆ ಸುಜ್ಞಾನಿ ದೇವನ ಜೋಡಿ ಕರ್ಕೊಂಡ ಬಂದವನ್ನ ಆ ರಾಕ್ಷಸನ ಹೆಸರು ಮಾತಂಗ ತಮ್ಮ ಅಂತ ಹೇಳಿ ಅವಂಗ ದೀಕ್ಷಾ ಕೊಟ್ಟು ಇವ್ರೇನ್ ಮಾಡಿದ್ರು ಸುಜ್ಞಾನಿ ದೇವರು ಅಂದ್ರೆ ಆತನಿಗೆ ಹೆಸರಿಟ್ರು ನನ್ನಯ್ಯ ಅಂತ ಹೆಸರಿಟ್ರಂತ. ನನ್ನಯ್ಯ ಅಂತೇಳಿ ಅವಂಗ ಬಾಳ ಸಂತೋಷ ಆತು. ನನ್ನಯ್ಯ ಅಂದ್ರ ಏನ್ರಿ ಇದು ಬಾಳ ದೊಡ್ಡ ಹೆಸರಂತ ಕರೆದ್ರಲ್ಲ ನನಗೆ ನೀವು. ಹೌದು, ಇನ್ನು ಮೇಲೆ ನೀನು ಮಾತಂಗ ತಮ್ಮ ಅಲ್ಲ, ನನ್ನಯ್ಯ. ನನ್ನಯ್ಯ ಅಂದ್ರೆ ಏನ್ರಿ? ನನ್ನ ಅಪ್ಪ ಅಂದಂಗ್ರಿ. ಹಾಗಾಗಿ ಅವ್ನ್ ಬಹಳ ಸಂತೋಷ ಆಯ್ತು. ನನ್ನ ಅಪ್ಪ ಅಂತೀರ ನೀವು? ಯಪ್ಪ, ನಂದೆಂತ ಪುಣ್ಯ, ನಂದೆಂತ ಭಾಗ್ಯ ಅಂತ ಅವ್ರ ಕಾಲಿಗೆ ಬಿದ್ದು ಹೊಳ್ಯಾಡ್ದ. ಆಮೇಲೆ ಅವ್ರ ಜೋಡಿನ ಬಂದ. ಅವ್ರು ಎಲ್ಲಿ ಕರ್ಕೊಂಡ್ಬಂದ್ರು ಅಂದ್ರೆ ಕಲ್ಯಾಣಕ್ಕ ಕರ್ಕೊಂಡ್ಬಂದ್ರ ಅವನ್ನ. ಬಂದಾಗ ಇಲ್ಲೇ ಶರಣರನ್ನ ಕಂಡ್ರು. ಬಸವಣ್ಣ, ಚನ್ನ ಬಸವಣ್ಣ, ಸಿದ್ದರಾಮ, ಅಲ್ಲಮ ಪ್ರಭುದೇವರು, ಮಡಿವಾಳ ಮಾಚಿದೇವ, ಅಂಬಿಗರ ಚೌಡಯ್ಯ, ನುಲಿಯ ಚಂದಯ್ಯ, ಮೇದಾರ ಕೇತಯ್ಯ, ಸಮಗಾರ ಹರಳಯ್ಯ, ಡಕ್ಕೆಯ ಬೊಮ್ಮಯ್ಯ, ಇಳಿಹಾಳ ಬೊಮ್ಮಯ್ಯ, ರಾಗಯೋಗಿ ಸಂಕಣ್ಣ, ಹಡಪದ ಅಪ್ಪಣ್ಣ ಏನ್ರಿ, ತುರುಗಾಯಿ ರಾಮಣ್ಣ, ಕುರುಬ ಗೊಲ್ಲಾಳೇಶ, ತಳವಾರ ಕಾಮಿದೇವ, ಯಾರೆಲ್ಲ ಇದ್ರಲ್ಲ ಎಲ್ಲಾರನ್ನು ನೋಡಿ ಸಂತೋಷದಿಂದ ಅವ್ರ ಜೋಡಿ ಮಾತಾಡಿದ್ರು, ಕುಂತ್ರು, ವಚನ ಹೇಳಿದರು, ಕೇಳಿದರು. ಬಸವಣ್ಣನವರು ಈ ಸುಜ್ಞಾನಿ ದೇವರ ಕಥೆಯನ್ನು ಎಲ್ಲರಿಗೂ ಹೇಳಿ ಹೆಮ್ಮೆ ಪಟ್ರಂತ. ಇಂಥ ಒಬ್ಬರು ಪುಣ್ಯಾತ್ಮರು ನಮ್ಮ ಕಲ್ಯಾಣಕ್ಕೆ ಬಂದಾರಂದ್ರೆ ನಾವೆಲ್ಲರೂ ಅವರನ್ನ ಗೌರವದಿಂದ ಕಾಣೋಣ, ಅವರನ್ನು ನಮ್ಮ ಬಳಗದೊಳಗೆ ಕರ್ಕೊಳ್ಳೋಣ, ಅವರೊಡನೆ ಕೂಡಿ ಅವರ ಅನುಭವವನ್ನು ನಾವು ಕೂಡ ಪಡೆಯೋಣ ಅಂತ ಹೇಳಿ ಅವರಿಗೆ ಪ್ರೀತಿಯಿಂದ ಸ್ವಾಗತ ಮಾಡಿಕೊಂಡ್ರು. ಅದರ ಜೋಡಿ ನನ್ನಯ್ಯ ಅಂತಿದ್ನಲ್ಲ, ನನ್ನಯ್ಯನ ಕಥೆಯನ್ನು ಕೇಳಿ ಎಲ್ಲರೂ ಅಭಿಮಾನ ಪಟ್ರು. ರಾಕ್ಷಸ ಇದ್ದವ ಮನುಷ್ಯ ಆದ, ಮನುಷ್ಯ ಇದ್ದವ ಈಗ ಮಹಾತ್ಮ ಆಗಕ್ಕ, ಶರಣಾಗಕ್ಕೆ ಬಂದಾನಂದ್ರೆ ಎಂಥ ಪವಾಡ ಅಂತ ಹೇಳಿ ಬಹಳ ಸಂತೋಷವನ್ನ ಪಟ್ರು ಅನ್ನುವಂಥ ಕಥೆ ಬರ್ತದೆ. ಹೀಗೆ ಆ ಸುಜ್ಞಾನಿ ದೇವ ಒರಿಸ್ಸಾದಿಂದ ಬರುವುದರೊಳಗಾಗಿ ಇಂಥ ಎಲ್ಲ ವಿಚಾರಗಳು ನಡೆದು ಬಂದು ಅಂತ ನೋಡ್ತಾ, ಇಂಥ ಕಥೆ ಬುದ್ಧನೊಳಗೂ ಕೇಳಿರಿ. ಅಂಗೂಲಿ ಮಾಲ ಅಂತ ಬರ್ತಾನ ಬುದ್ಧನ ಕಥೆ ಒಳಗೆ. ನಂತರದೊಳಗೆ ಏನಪ್ಪಾ ಅಂತ ಕೇಳಿದರೆ ಹೀಗೆ ಏನಪ್ಪಾ ಅಂತಂದ್ರೆ, ನಾರದನಿಗೆ ರತ್ನಾಕರ ಬೇಡರ ಒಬ್ಬ ಮನುಷ್ಯ ಆತ ಭೇಟಿಯಾಗಿ ರಾಮ ರಾಮ ಅನ್ನೋ ಮಂತ್ರ ತಗೊಂಡು ಆತೇನಾಗ್ಬಿಟ್ರೆ ವಾಲ್ಮೀಕಿ ಆದ ಅಂತ ಕೇಳ್ತೀವಿ. ಹಾಗೆ ಇಲ್ಲೇನಪ್ಪಾ ಅಂತಂದ್ರ ಮಾತಂಗ ತಮ್ಮ ಅನ್ನುವಾತ ನನ್ನಯ್ಯ ಶರಣನಾಗಿ ಬದಲಾವಣೆ ಹೊಂದಿದ. ಅದು ಒಂದು ಲಿಂಗದ ನೋಟದಿಂದ, ಲಿಂಗದ ವಿಚಾರದಿಂದ ಆತ ಇಷ್ಟೆಲ್ಲ ಬದಲಾವಣೆಯನ್ನ ಮಾಡಿಕೊಂಡ ತನ್ನ ಜೀವನದಾಗ ಅಂತ ನೋಡ್ತೀವಿ. ಹಾಗಾಗಿ ಎಲ್ಲರೂ ಲಿಂಗವನ್ನ ತಗೊಳ್ರಿ, ಲಿಂಗ ದೀಕ್ಷೆ ತಗೊಳ್ರಿ. ದೀಕ್ಷೆ ಅದು ಅದ್ರ ಬಗ್ಗೆ ಬಹಳ ಹೇಳಿವಿ, ನಿಮಗೂ ಗೊತ್ತಿರ್ತದ. ಬಂಧನಗಳೇನು ಬಹಳ ಇಲ್ಲ, ಸರಳ ವಿಧಾನ ಅದ. ಅಂಗದ ಮೇಲೆ ಲಿಂಗವನ್ನ ಕಟ್ಟಿಕೊಳ್ರಿ. ಅದು ನಿಮ್ಮ ಆರೋಗ್ಯಕ್ಕೂ ಒಳ್ಳೆಯದು, ನಿಮ್ಮ ಮನೋ ನೆಮ್ಮದಿಗೆ ಒಳ್ಳೆಯದು, ನಿಮ್ಮ ಆತ್ಮ ಕಲ್ಯಾಣಕ್ಕೆ ಒಳ್ಳೆಯದು. ಹಾಗಾಗಿ ತಿಳುವಳಿಕೆ ಬಂದ ಮಕ್ಕಳು 7ನೇ ಎತ್ತ ಮಕ್ಕಳಿಂದ ಹಿಡ್ಕೊಂಡು ಮುದುಕವರೆಗೆ ಎಲ್ಲರೂ ತಗೋಬಹುದು ಲಿಂಗವನ್ನ, ಎಲ್ಲರೂ ತಗೋಬಹುದು. ಇದನ್ನ ಯಾರು ತಪ್ಪು ತಿಳ್ಕೊಂಡು ಬಿಡಬೇಡ್ರಿ. ನಂತರ ನಡ್ತತಿ ಅಂತ ತೆಗೆದು ಗುಡ್ಡಕ್ಕೆ ಹಾಕ್ಬೇಡ್ರಿ ಇದ್ದವರು. ನಂತರ ಎಲ್ಲರೂ ನಿತ್ಯ 10 ನಿಮಿಷ ಆದ್ರೂ ಪೂಜಾ ಮಾಡ್ಕೋರಿ. ಆಮೇಲೆ ಏನಪ್ಪಾ ಅಂತ ಕೇಳಿದ್ರೆ, ಲಿಂಗ ಮಾಡೋರು ಬಂದಾರ, ಮೊನ್ನೆ ನಿಮ್ಗೆ ಹೇಳ್ಯಾರ ಚಲೋ ಲಿಂಗ ಮಾಡ್ತಾರೆ. ಇವತ್ತು ಚಲೋ ಲಿಂಗ ಮಾಡೋರು ಸಿಗೋದಲ್ರಿ. ಈಗ
ಹಂಗಾಗಿ ಈಗ ಚಲೋ ಲಿಂಗ ಮಾಡುವಂಥವ್ರು ಎಳಕಲ್ಲಿನ ವಿರೂಪಾಕ್ಷಯ್ಯನವರು ಅಂತಿದ್ರಲ್ಲ, ಅವರು ವಿರಕ್ತ ಮಠಕ್ಕೂ ಬರ್ತಿದ್ರು, ಬ್ರಹ್ಮಾನಂದ ಮಠಕ್ಕೂ ಕೂಡ ಬರ್ತಿದ್ರು. ಅವರ ಮಗ ಆ ಲಿಂಗವನ್ನು ತಗೊಂಡು ಬಂದಿದ್ದಾರೆ. ನಿಮ್ಮ ಲಿಂಗ ಭಿನ್ನಾಗಿದ್ದು ಅಂದ್ರೆ ಮೊದಲ ಗುರು ಕೊಟ್ಟ ಲಿಂಗ, ಅದನ್ನ ನೀವೇನ್ ಮಾಡಬಹುದು, ಹೊಸ ಕಂತಿ ಇಡಿಸ್ಕೋಬಹುದು, ಅಥವಾ ಹೊಸ ಲಿಂಗ ಬೇಕಾದ್ರೆ ತಗೋಬಹುದು. ಹೀಗೆ ಲಿಂಗವನ್ನು ಪಡ್ಕೊಳ್ರಿ ಅನ್ನುವಂಥ ಮಾತನ್ನು ಹೇಳಿ ಎಲ್ಲರೂ ಕೂಡ ಪಡ್ಕೋಬೇಕ್ರಿ. ಕೆಲವರಿಗೆ ನಾವೇ ದೀಕ್ಷೆ ಮಾಡಿದೀವಿ, ಅವರು ಉಳಿಸ್ಕೊಂಡಿದ್ದಾರಿಲ್ಲೋ ಲಿಂಗ ಕೊಡ್ಲಾಕ ಗೊತ್ತಿಲ್ಲ. ನಾವು ಇಲ್ಲಿಗೆ ಬಂದಾಗಿಂದ ಹಿಡ್ಕೊಂಡ್ರೆ ವರ್ಷಕ್ಕೆ ಏನಿಲ್ಲ ಅಂದ್ರೂ 1000 ಮಂದಿ ದೀಕ್ಷಾ ತಗೊಂಡಾರ. 12 ವರ್ಷ ಅಂದ್ರೆ 12,000 ಮಂದಿ ಮೇಲೆ ಆಗ್ಯದ ಏನ್ರಿ. ಮತ್ತ ರಬಕವಿ ಅಟ್ಟ ಅಲ್ರಿ, ಅಪರ ಕೊರೋನಾ ಬಂದಾಗ 1-2 ವರ್ಷ ಕಡಿಮೆ ಆಗಿರ್ಬೇಕಲ್ಲ ಅಂದ್ರೂ 10,000 ಅಂತೂ ನಮ್ಮ ರಬಕವ್ಯಾಗ ಆಗ್ಯದ. ಇನ್ನು ಬಾಜು ಹಳ್ಳಿ ಒಳಗೆ ಎಲ್ಲಾ ಕಡೆ ಸಂಚಾರ ಮಾಡುವಾಗ ತೇರದಾಳ ಸುತ್ತಮುತ್ತ ಭಾಗದೊಳಗೆ ಅಲ್ಲಿ ದೀಕ್ಷೆ ತಗೊಂಡವರು ಕೂಡ ಇದ್ದಾರೆ. ಇನ್ನು ಸಂಶಿ ಭಾಗದೊಳಗೆ ಎಲ್ಲಾ ಕಡೆಗಳಲ್ಲಿ ಆ ಕಾರ್ಯ ಮಾಡ್ತಕ್ಕಂಥದ್ದು. ಹಾಗಾಗಿ ದೀಕ್ಷೆಯನ್ನ ಪ್ರತಿಯೊಬ್ಬರು ಪಡ್ಕೊಳ್ರಿ. ಅಂಗದ ಮೇಲೆ ಲಿಂಗವನ್ನ ಸದಾಕಾಲ ಇಟ್ಕೊಳ್ರಿ. 108 ದಾಗಿನಗಳನ್ನು ಹಾಕೊಳ್ತೀರಿ, ಅವು ಏನು ನಡಂಗಲ್ಲ, ಒತ್ತಂಗಲ್ಲ, ಏನೂ ಮಾಡಂಗಲ್ಲ. ಮತ್ತ ಈತ ಲಿಂಗ ಏನು ಮಾಡ್ತದ, ಅದಕ್ಕೆ ಕೊರಳಾಗ ಇಟ್ಕೊಳ್ರಿ ಅನ್ನುವಂತ ಮಾತನ್ನ ಹೇಳ್ತಾ, ನಂತರದಲ್ಲಿ ಅದರ ಬಗ್ಗೆ ಇನ್ನಷ್ಟು ವಿಚಾರಗಳನ್ನ ಮತ್ತೊಂದು ಸಂದರ್ಭ ಬಂದಾಗ ನೋಡೋಣ ಅಂತ ಹೇಳಿ ಪ್ರವಚನಕ್ಕೆ ಮಂಗಲ ಹೇಳೋಣ. ಶರಣು ಶರಣಾರ್ಥಿ.